ನಾವು ಯಾವುದೇ ಒಂದು ಸ್ತೋತ್ರವನ್ನು, ಪದ್ಯವನ್ನು ಅಥವಾ ಆರಾಧನೆಯನ್ನು ಮಾಡಬೇಕಾದ್ರೆ ಮೊದಲನೆಯದಾಗಿ ಅದರ ಮಹತ್ವವನ್ನು ತಿಳ್ಕೊಳ್ಬೇಕು. ಎರಡನೆಯದಾಗಿ ಅದರ ಅರ್ಥವನ್ನು ತಿಳ್ಕೊಳ್ಬೇಕು. ಮೂರನೆಯದಾಗಿ ಅದನ್ನು ಯಾವ ರೀತಿ ಉಚ್ಚಾರಣೆಯನ್ನು ಮಾಡಬೇಕು ಅಂತ ನಾವು ತಿಳ್ಕೊಳ್ಬೇಕು. ಇದೆಲ್ಲದಕ್ಕೂ ಶಿಖರಪ್ರಾಯವಾಗಿ ಭಕ್ತಿ ಅಂತ ಒಳಗೆ ಒಂದು ಇರಬೇಕು. ಈ ಭಕ್ತಿಯಿಂದಾಗಿ ನಾವು ಈ ಮೂರನ್ನು ಇಟ್ಟುಕೊಂಡು ಯಾವಾಗ ಯಾವುದೇ ಒಂದು ಸ್ತೋತ್ರದ ಚಿಂತನೆಯನ್ನು, ಪಠನವನ್ನು ನಡೆಸ್ತೇವೆ, ಖಂಡಿತವಾಗಿಯೂ ಕೂಡ ಅದು ಫಲಕಾರಿಯಾಗೇ ಆಗುತ್ತೆ. ಆ ಕಾರಣದಿಂದಾಗಿ ಮೊದಲು ಇದರ ಮಹತ್ವವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಇದರ ಮಹತ್ವವನ್ನು ತಿಳ್ಕೊಳ್ಳಿಕ್ಕೆ ನಾವೇನು ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ಯಾಕಂದೇಳಿದರೆ ಈ ವಿಷ್ಣು ಸಹಸ್ರನಾಮ ಸ್ತೋತ್ರ ಬಂದಿರುವಂತಹ ಮಹಾಭಾರತದಲ್ಲಿಯೇ ಅದರ ಮಹತ್ವವನ್ನು ಪ್ರತಿಪಾದನೆ ಮಾಡಲ್ಪಟ್ಟಿದೆ. ಅದೇನು ಅಂತ ನಾವು ನೋಡ್ತಾ ಹೋಗೋಣ. ಮಹಾಭಾರತ ಯುದ್ಧ ಮುಗಿದಿದೆ. ಭೀಷ್ಮಾಚಾರ್ಯರು ತಾವು ಬಾಣದ ಹಾಸಿಗೆಯಲ್ಲಿ, ಶರಶಯ್ಯೆಯಲ್ಲಿ ಮಲ್ಕೊಂಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಈ ಕಡೆ ಧರ್ಮರಾಜ, ರಾಜ ಏನೋ ಆಗಿದ್ದಾನೆ, ಸಾಮ್ರಾಟ ಆಗಿದ್ದಾನೆ, ಆದರೆ ಮನಸ್ಸಿನ ಗೊಂದಲ ಮಾತ್ರ ಹೋಗಿಲ್ಲ ಅವನಲ್ಲಿ. ನನ್ನಿಂದ ತುಂಬ ತಪ್ಪಾಗಿದೆ, ನಾನು ಅನ್ಯಾಯ ಮಾಡಿದ್ದೇನೆ, ಗುರುಗಳ ಹತ್ಯೆ ಮಾಡಿದ್ದೇನೆ, ಹಿರಿಯರ ಹತ್ಯೆ ಮಾಡಿದ್ದೇನೆ, ಲಕ್ಷಾಂತರ ಜನರ ಜೀವನವನ್ನು ನಾಶ ಮಾಡಿದ್ದೇನೆ. ಈ ರೀತಿ ಕೊರಗು ಅವನನ್ನು ಕಾಡುತ್ತಾ ಇದೆ. ಯಾರೂ ಸಮಾಧಾನ ಪಡಿಸಿದರೂ ಕೂಡ ಕೇಳ್ತಾ ಇಲ್ಲ ಅವನು. ಅದಕ್ಕೋಸ್ಕರ ಕೃಷ್ಣ ಅವನನ್ನು ಭೀಷ್ಮಾಚಾರ್ಯರ ಬಳಿಗೆ ಕರ್ಕೊಂಡು ಬಂದ. ಕೇಳು, ಭೀಷ್ಮಾಚಾರ್ಯರ ಬಳಿಗೆ ಕೇಳು. ಯಾಕಂದರೆ ಒಂದು ವಿಧದಿಂದ ನಿನ್ನ ಅಜ್ಜ, ಎರಡನೇದಾಗಿ ಮಹಾಜ್ಞಾನಿಗಳು. ಅದರಿಂದಾಗಿ ಅಂಥ ಮಹಾಜ್ಞಾನಿಗಳಾದ ನಿನ್ನ ಅಜ್ಜನಿಂದಲೇ ಕೇಳು ಅಂತ ಹೇಳಿ ಧರ್ಮದ ಎಲ್ಲ ಉಪದೇಶವನ್ನು ಭೀಷ್ಮಾಚಾರ್ಯರ ಮೂಲಕ ಕೃಷ್ಣನೇ ತಾನು ಕೊಡಿಸ್ತಾ ಇದ್ದಾನೆ. ಅದೇ ಮಹಾಭಾರತದ ಎರಡು ದೊಡ್ಡ ಪರ್ವಗಳು, ಶಾಂತಿ ಪರ್ವ ಹಾಗೂ ಅನುಶಾಸನ ಪರ್ವ ಅಂತ. ಆ ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಅನೇಕ ಧರ್ಮದ ರಹಸ್ಯಗಳನ್ನೆಲ್ಲ ತಿಳಿಸ್ಕೊಂಡು ಹೋದರು. ಆನಂತರ ಮುಂದಿನದು ಅನುಶಾಸನ ಪರ್ವ. ಅಲ್ಲಿಯೂ ಕೂಡ ಭೀಷ್ಮಾಚಾರ್ಯರು ಅವನಿಗೆ ಅನೇಕ ಧಾರ್ಮಿಕವಾದ ರಹಸ್ಯವಾದ ವಿಷಯಗಳನ್ನು ಇನ್ನೆಲ್ಲೂ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂಥ ವಿಷಯಗಳನ್ನೆಲ್ಲ ತಿಳಿಸ್ಕೊಂಡು ಹೋದರು. ಇದನ್ನೆಲ್ಲ ಕೇಳಿದಂತಹ ಧರ್ಮರಾಜ ಭೀಷ್ಮಾಚಾರ್ಯರ ಬಳಿ ಒಂದು ಅತ್ಯಂತ ಪ್ರಮುಖವಾದ ಪ್ರಶ್ನೆಯನ್ನು ಮಾಡ್ತಾನೆ. ಶ್ರುತ್ವಾ ಧರ್ಮಾನಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಶಾಂತನವಂ ಪುನರೇವಾಭ್ಯಭಾಷತ. ಇದು ಮಹಾಭಾರತದಲ್ಲಿ ವೈಶಂಪಾಯನರು ಜನಮೇಜಯನಿಗೆ, ಅಂದರೆ ವೈಶಂಪಾಯನರು ಜನಮೇಜಯನಿಗೆ ಹೇಳಿದ ಮಹಾಭಾರತದ ಕಥೆ ನಮಗೆ ಇವತ್ತು ಉಪಲಬ್ಧವಾಗುವಂಥದ್ದು. ಅದರಲ್ಲೂ ವೈಶಂಪಾಯನರು ಹೇಳ್ತಾರೆ, ಜನಮೇಜಯನೇ, ಧರ್ಮರಾಜ ಭೀಷ್ಮಾಚಾರ್ಯರಿಂದ ಎಲ್ಲ ಧರ್ಮದ ಉಪದೇಶಗಳನ್ನು ಕೇಳಿ ಈಗ ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಅತ್ಯಂತ ಪ್ರಮುಖವಾದ ಪ್ರಶ್ನೆ, ನಮ್ಮ ಜೀವನದಲ್ಲಿ ಇದು ಅತ್ಯಂತ ಪ್ರಮುಖವಾದದ್ದು. ಏನು ಕೇಳ್ತಾನೆ ಅಂದರೆ, ಯುಧಿಷ್ಠಿರೋವಾಚ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಕಮರ್ಚಂತಃ ಪ್ರಾಪ್ನುಯುರ್ಮಾನವಾ ಶುಭಂ ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ್ ಮುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್. ತುಂಬ ಸುಂದರವಾದ ಪ್ರಶ್ನೆ. ಅಜ್ಜ ಭೀಷ್ಮಾಚಾರ್ಯರೇ, ನಾವಿಲ್ಲಿ ಬಂದಿದ್ದೇವೆ, ಧಾರ್ಮಿಕರಾಗಿದ್ದೇವೆ, ದೇವರನ್ನು ನಂಬಿದ್ದೇವೆ, ಎಲ್ಲವೂ ಸತ್ಯವೇ. ಆದರೆ ದೇವರನ್ನು ನಂಬಿದಂತಹ ಧಾರ್ಮಿಕರಿಗೂ ಆಸ್ತಿಕರಿಗೂ ಒಂದು ಗೊಂದಲ ಏನು ಅಂತ ಹೇಳಿದರೆ, ನಮ್ಮಲ್ಲಿ ಒಬ್ಬ ದೇವರಲ್ಲ, ಕೋಟಿ ಕೋಟಿ ದೇವತೆಗಳು ದೇವರಿದ್ದಾರೆ. ಇವರಲ್ಲಿ ನಾವು ಯಾರನ್ನು ಆರಾಧನೆಯನ್ನು ಮಾಡಬೇಕು? ಮುಖ್ಯವಾಗಿ ಆರಾಧನೆಯನ್ನು ಮಾಡಬೇಕಾದದ್ದು ಯಾರನ್ನು? ಎಲ್ಲರನ್ನೂ ಆರಾಧನೆಯನ್ನು ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂತೇಳಿದರೆ ಮನಸ್ಸು ನಿಲ್ಲುವುದಿಲ್ಲ. ಯಾಕಂತೇಳಿದರೆ ಮನಸ್ಸನ್ನು ಒಂದು ಕಡೆ ನಾವು ಏಕಾಗ್ರಗೊಳಿಸಬಹುದೇ ಹೊರತು 10 ಕಡೆ ನಾವು ಏಕಾಗ್ರಗೊಳಿಸ್ಲಿಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ ಅದು ಏಕಾಗ್ರವಾಗುವುದೇ ಇಲ್ಲ, ಅದು ಕಾನ್ಸಂಟ್ರೇಷನ್ ಬರುವುದೇ ಇಲ್ಲ. ಅದಕ್ಕೋಸ್ಕರ ನಾವು ಒಂದು ಕಡೆ ನಮ್ಮ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಿದಾಗ ಮಾತ್ರ, ಏಕಾಗ್ರಗೊಳಿಸಿದಾಗ ಮಾತ್ರ ಸಾಧನೆ ಅನ್ನುವಂಥದ್ದು ಸಾಧ್ಯವಾಗುತ್ತೆ. ಅಂತಹ ದೇವರು ಯಾರು? ನಮ್ಮ ಜೀವನದಲ್ಲಿ ನಾವು ಸಂಪೂರ್ಣ ಕಾನ್ಸಂಟ್ರೇಟ್ ಮಾಡಬೇಕಾದ, ಏಕಾಗ್ರತೆಯಿಂದ ಧ್ಯಾನ ಮಾಡಬೇಕಾದ ದೇವರು ಯಾರು? ದೇವತೆ ಯಾರು ಅಂದರೆ ಮಾಡಲೇಬೇಕು. ಯಾಕೆ ಅಂತೇಳಿದರೆ, ಯಾವ ದೇವರನ್ನು ನಾವು ಆರಾಧನೆಯನ್ನು ಮಾಡಿದರೆ ಕಿಂವಾಪ್ಯೇಕಂ ಪರಾಯಣಂ, ನಮಗೆ ಸಂಪೂರ್ಣವಾದ ಸುರಕ್ಷತೆ ಸಿಗ್ತದೆ,
ಸುರಕ್ಷತೆಗಾಗಿ ಅಥವಾ ನಮಗೆ ಯಾವುದೇ ವಿಧವಾದ ಆಸೆ ಆಕಾಂಕ್ಷೆಗಳ ಪೂರಣೆಗಾಗಿ 10 ಜನರನ್ನು ಆಶ್ರಯಿಸುವುದಾಗಿದ್ದರೆ ಬೇಡ, ನನಗೆ ಅಂಥದ್ದು ಬೇಡ. ಮತ್ತು ಯಾವ ಒಬ್ಬನನ್ನು ಆಶ್ರಯಿಸಿದರೆ ನನಗೆ ಜೀವನದಲ್ಲಿ ಬೇಕಾದದ್ದೆಲ್ಲವೂ ಕೂಡ ಸಿಗುತ್ತದೆ, ಬೇಡಾಗಿದ್ದೆಲ್ಲವೂ ಕೂಡ ಹೋಗುತ್ತದೆ. ಮುಂದೆ ನನಗೆ ಯಾವುದು ಒಳ್ಳೆಯದಾಗಬೇಕಾಗಿದೆಯೋ ಅದೆಲ್ಲವೂ ಆಗ್ತದೆ. ಕೇವಲ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಮತ್ತು ಪ್ರತಿಯೊಂದು ಜನ್ಮಾಂತರಗಳಲ್ಲೂ ಕೂಡ ನನಗೆ ಒಳ್ಳೆಯದೇ ಆಗ್ತಾ ಹೋಗಬೇಕು, ಕೆಟ್ಟದಾಗಲೇಬಾರದು. ಅಂತಹ ಅತ್ಯಂತ ಶ್ರೇಷ್ಠವಾದ ಆಶ್ರಯ ಯಾವುದು, ಶೆಲ್ಟರ್ ಯಾವುದು ನನಗೆ, ಅದರ ಬಗ್ಗೆ ತಿಳಿಸಿಕೊಡಿ. ಅಷ್ಟು ಮಾತ್ರ ಅಲ್ಲ, ಸ್ತುವಂತಹ ಕಮರ್ಚಂತಹ, ಯಾರನ್ನು ನಾವು ಸ್ತೋತ್ರ ಮಾಡಿದರೆ, ಯಾರನ್ನು ನಾವು ಪೂಜೆ ಮಾಡಿದರೆ ನಮಗೆ ಒಳ್ಳೆಯದಾಗತ್ತೆ. ಅಂದರೆ ಒಳ್ಳೆಯದಾಗತ್ತೆ ಅಂದರೆ ಒಂದು ಬಾರಿ ಅಲ್ಲ, ಮತ್ತು ಜೀವನದುದ್ದಕ್ಕೂ ಒಳ್ಳೆಯದೇ ಆಗ್ತಾ ಹೋಗಬೇಕು, ಕೆಟ್ಟದಾಗಲೇಬಾರದು, ಯಾವುದೇ ಕಾರಣಕ್ಕೂ ನಮಗೆ ಕೆಟ್ಟದಾಗಲೇಬಾರದು. ಅಂಥ ದೇವರು ಯಾರಿದ್ದಾರಾ? ಅಂಥ ದೇವರನ್ನು ನಾವು ಪೂಜೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಅವನನ್ನು ಆಶ್ರಯಿಸಿದರೆ ಯೋಚನೆಯೇ ಇಲ್ಲ ನಮಗೆ. ಆರಾಮಾಗಿ ನಾವು ಪಾಡಿ ಯಾವ ರೀತಿ ಅಮ್ಮನ ಮಡಿಲಲ್ಲಿ ಮಗು ಮಲ್ಕೊಂಡು ಯಾವ ರೀತಿ ಆರಾಮಾಗಿ ನಿದ್ರೆ ಮಾಡ್ತದೆ, ಯಾಕಂದರೆ ಅಮ್ಮ ಇದ್ದಾಳೆ, ನಿಶ್ಚಿಂತೆಯಿಂದ. ಆ ರೀತಿ ನಾವು ಜೀವನದಲ್ಲಿ ನಿಶ್ಚಿಂತೆಯಿಂದ ಬದುಕಬೇಕು. ಅದು ಯಾವ ದೇವರನ್ನು ಆಶ್ರಯಿಸಿ. ಅಷ್ಟು ಮಾತ್ರ ಅಲ್ಲ, ಕೋ ಧರ್ಮ ಸರ್ವಧರ್ಮಾಣಂ ಭವತಃ ಪರಮೋಮತಃ. ಭೀಷ್ಮಾಚಾರ್ಯರೇ 525 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿದ ಮಹಾಜ್ಞಾನಿಗಳು ನೀವು. ನಿಮ್ಮ ಅಧ್ಯಯನದ ಸಂಪೂರ್ಣ ಸಾರವನ್ನು ತೆಗೆದು ನಮಗೆ ತಿಳಿಸಬೇಕು. ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಧರ್ಮ ಯಾವುದು, ನಿಜವಾದ ಧರ್ಮ ಯಾವುದು? ಯಾಕಂದರೆ ಧರ್ಮ ಅಂತ ಹೇಳಿ ಏನೇನೇನೋ ಹೇಳುವುದುಂಟು, ಏನೇನೇನೋ ಮಾಡುವುದುಂಟು. ನಿಜವಾದ ಧರ್ಮ ಯಾವುದು? ಅಷ್ಟು ಮಾತ್ರ ಅಲ್ಲ, ಮನುಷ್ಯ ಜನ್ಮ ಸಂಸಾರ ಬಂಧನಾತ್, ಹುಟ್ಟಿದ ಮೇಲೆ ನಾನಾ ವಿಧವಾದಂತಹ ಕಷ್ಟಗಳು, ಕಾರ್ಪಣ್ಯಗಳು, ರೋಗ ರುಜಿನಗಳು, ಇವೆಲ್ಲದರಿಂದ ತಾನು ವಿಮುಕ್ತನಾಗಿ ಕಡೆಗೆ ಸಾವಿನಿಂದಲೇ ವಿಮುಕ್ತನಾಗಬೇಕು. ಅದು ಯಾವುದರಿಂದಾಗಿ ಇದು ಸಾಧ್ಯ ಉಂಟು? ಇದನ್ನು ನನಗೆ ನೀವು ತಿಳಿಸಿಕೊಡಬೇಕು ಅಂತ ಧರ್ಮರಾಜ ಭೀಷ್ಮಾಚಾರ್ಯರಿಗೆ ಪ್ರಶ್ನೆಯನ್ನು ಮಾಡಿದ. ನಮ್ಮ ಜೀವನದಲ್ಲಿ ನಮಗೆ ಅವಶ್ಯವಾಗಿ ಬರಬೇಕಾದ ಪ್ರಶ್ನೆ ಇದು. ಯಾರು ಧಾರ್ಮಿಕ ಅಂತಾಗಿದ್ದಾನೆ, ಆಸ್ತಿಕ ಅಂತಾಗಿದ್ದಾನೆ, ದೇವರನ್ನು ನಂಬುತ್ತೇನೆ ಅಂತ ಹೇಳ್ತಾರೆ, ಅವರ ಜೀವನದಲ್ಲಿ ಬರಲೇಬೇಕಾದ ಪ್ರಶ್ನೆ ಇದು. ಹೌದು, ನಮಗೇನೋ ಪ್ರಶ್ನೆ ಬಂತು, ಇದಕ್ಕೇನು ಉತ್ತರ? ಅದನ್ನು ಭೀಷ್ಮಾಚಾರ್ಯರು ತಿಳಿಸ್ಕೊಂಡು ಹೋಗ್ತಾರೆ. ಭೀಷ್ಮೋವಾಚ ಜಗತ್ಪ್ರಭುಂ ದೇವದೇವಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷಃ ಸತತೋತ್ಥಿತಃ. ನೋಡು ಧರ್ಮರಾಜ, ನೀನು ಕೇಳಿದ ಪ್ರಶ್ನೆಗಳಿಗೆಲ್ಲವೂ ಉತ್ತರ ಒಂದೇ. ನಾನು ಹೇಳೋದೇನು ಅಂತ ಹೇಳಿದರೆ, ಯಾವ ವ್ಯಕ್ತಿ ಯಾವತ್ತೂ ಸತತೋತ್ಥಿತ ಅಂದರೆ ಯಾವಾಗಲೂ ಜಾಗೃತನಾಗಿದ್ದುಕೊಂಡು ಎಚ್ಚರದಿಂದಿದ್ದು, ಅಂದರೆ ಮರೆಯಬಾರದು, ಎಚ್ಚರಗೇಳಿಗಳಾಗಬಾರದು. ಮತ್ತು ಎಚ್ಚರದಿಂದ ನಾವು ಭಗವಂತನನ್ನು ಸ್ತೋತ್ರವನ್ನು ಮಾಡ್ತಾ ಇದ್ದರೆ, ಯಾರನ್ನ ಅಂದರೆ ಜಗತ್ಪ್ರಭುಂ, ಇಡೀ ಜಗತ್ತಿಗೆ ಒಡೆಯನಾಗಿರುವವನು ಅವನೊಬ್ಬನೇ. ಸಾವಿರಾರು ಮಂದಿ, ಕೋಟಿ ಮಂದಿ ಈ ಜಗತ್ತಿಗೆ ಒಡೆಯರಿಲ್ಲ, ಓನರ್. ಇಡೀ ಈ ಯೂನಿವರ್ಸ್ ಏನಿದೆ, ಈ ಜಗತ್ತಿನ ಬ್ರಹ್ಮಾಂಡದ ಒಡೆಯನಾಗಿರುವವನು ಒಬ್ಬನೇ. ಯಾರು ಅಂತ ಹೇಳಿದರೆ ಅವನೇ ಅನಂತಂ ಪುರುಷೋತ್ತಮಂ. ಅನಂತ ಅಂತೇಳಿದರೆ ಯಾರ ಗುಣಗಳಿಗೆ ಕಡೆಯೇ ಇಲ್ವೋ, ಯಾರ ರೂಪಗಳಿಗೆ ಕಡೆಯೇ ಇಲ್ವೋ ಅಂತಹ ಕಡೆಯಿರದ ಮಹಾತ್ಮೆ ಉಳ್ಳಂತಹ, ಮತ್ತು ಎಲ್ಲರನ್ನ ಮೀರಿ ನಿಂತಿರುವಂತಹ, ಅದೇ ಪುರುಷೋತ್ತಮ ಅಂತ, ಎಲ್ಲರನ್ನ ಮೀರಿ ನಿಂತವನು. ಅಂತಹ ಆ ಭಗವಂತನನ್ನು ನಾವು ಸ್ತೋತ್ರವನ್ನು ಮಾಡಿದರೆ ಯಾವುದರ ಮೂಲಕ? ನಾಮ ಸಹಸ್ರೇಣ, 1000 ನಾಮಗಳಿಂದ. ಅದೇ ಸಹಸ್ರನಾಮ, ವಿಷ್ಣು ಸಹಸ್ರನಾಮ. ವಿಷ್ಣುವಿನ ಸಹಸ್ರನಾಮ ಸ್ತೋತ್ರದಿಂದ ನಾವು ಅವನನ್ನು ಸ್ತುತಿಸಿದರೆ, ಹೊಗಳಿದರೆ, ನಿಜವಾಗಲೂ ಇದು ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ತಂದುಕೊಡುತ್ತದೆ. ಬರೀ ಸ್ತೋತ್ರ ಮಾಡುವುದು ಮಾತ್ರ ಅಲ್ಲ, ಮತ್ತು ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯಾ ಪುರುಷಮವ್ಯಯಂ ಧ್ಯಾಯನ್ ಸ್ತುವನ್ನಮಸ್ಯಂಶ್ಚ ಯಜಮಾನಸ್ತಮೇವ ಚ. ಜೀವನದಲ್ಲಿ ನಾವು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ, ನೀನು ಕೇಳಿದೆಯಲ್ವಾ, ಯಾರ ಒಬ್ಬ ದೇವರನ್ನು ನಾವು ಪೂಜೆ ಮಾಡಿದರೆ ನಮಗೆಲ್ಲವೂ ಸಿಗುತ್ತದೆ, ಜೀವನದಲ್ಲಿ ಟೆನ್ಷನ್ನೇ ಇಲ್ಲ, ಆರಾಮಾಗಿ ಬರಲಿಕ್ಕೆ ಸಾಧ್ಯ ಉಂಟು ಅಂದರೆ ಅದು ಅವನನ್ನೇ.
ಆ ಕೃಷ್ಣನನ್ನೇ, ನಾರಾಯಣನನ್ನೇ, ವಿಷ್ಣುವನ್ನೇ ಅರ್ಚಯನ್ ನಿತ್ಯಂ, ಅವನನ್ನೇ ನಿತ್ಯವೂ ಆರಾಧನೆಯನ್ನು ಮಾಡ್ತಾ, ತಮೇವ ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ, ಅವನನ್ನೇ ಆರಾಧನೆ ಮಾಡಬೇಕು, ಬೇರೆ ಯಾರನ್ನಲ್ಲ. ಉಳಿದವರು ಎಲ್ಲರೂ ಕೂಡ ಇವನ ಪರಿವಾರವಾಗಿರುವಂಥವರು, ಇವನ ಬಳಿಗೆ ನಮ್ಮನ್ನು ಕರ್ಕೊಂಡು ಹೋಗುವವರು. ದೇವರು ಅಂತೇಳಿದರೆ ನಾರಾಯಣ, ಕೃಷ್ಣ ಇವನೇ. ಅವನ ಬಳಿಗೆ ನಮ್ಮನ್ನು ಕರ್ಕೊಂಡು ಹೋಗುವವರು ಲಕ್ಷ್ಮಿಯಿಂದ ಹಿಡಿದು ಉಳಿದ ಎಲ್ಲ ದೇವತೆಗಳು. ಅದಕ್ಕಾಗಿ ಅವರ ಆರಾಧನೆ. ನಮ್ಮ ಕಾನ್ಸಂಟ್ರೇಷನ್ನಲ್ಲಿ ಅಂದರೆ ವಿಷ್ಣುವಿನಲ್ಲಿ, ಕೃಷ್ಣನಲ್ಲಿ. ಅವನ ಹತ್ರ ಹೋಗಲಿಕ್ಕೆ ಇವರೆಲ್ಲ ಸ್ಟೇಷನ್ಸ್ಗಳು, ಸಬ್ ಸ್ಟೇಷನ್ಸ್ಗಳಿದ್ದಾಗೆ. ಆ ರೀತಿ ನಾವು ಅವನನ್ನೇ ಮುಖ್ಯವಾಗಿ ಆರಾಧನೆಯನ್ನು ಮಾಡಬೇಕಾದದ್ದು. ಭಕ್ತಿಯಿಂದ ಭಗವಂತನ ಆರಾಧನೆಗೆ ನಿತ್ಯವೂ ಬೇಕಾದದ್ದು ಭಕ್ತಿ. ಭಕ್ತಿಯಿಂದ ಅವರ ಆರಾಧನೆಯನ್ನು ಮಾಡಬೇಕು. ಯಾಕಂತೇಳಿದರೆ ಅವನು ನಾಶರಹಿತನಾದವನು, ಉಳಿದವರೆಲ್ಲರೂ ಕೂಡ ನಾಶಸಹಿತರಾದವರು. ಉಳಿದವರೆಲ್ಲರೂ ಒಂದಲ್ಲ ಒಂದು ದಿನ ಹೋಗೇ ಹೋಗ್ತಾರೆ, ಇವನು ಯಾವತ್ತೂ ಹೋಗೋದವ. ಅದಕ್ಕೆ ಅವನನ್ನು ನಾವು ಆಶ್ರಯಿಸಿದರೆ ನಾವು ಕೂಡ ಯಾವತ್ತೂ ನಾಶ ಆಗದವರಾಗ್ತೇವೆ. ನಾವು ಕೂಡ ಶಾಶ್ವತರಾಗ್ತೇವೆ. ಅಂತಹ ಭಗವಂತನನ್ನು ನಮ್ಮೆಲ್ಲರ ಒಳಗೆ ಕೂತಿರುವ ಪುರುಷ ಅವನು. ಅಂದರೆ ಈ ಪುರ ಅಂದರೆ ಇದೇ ದೇಹದೊಳಗೆ ಕೂತಿದ್ದಾನೆ. ಅವನನ್ನೇ ಧ್ಯಾನ ಮಾಡಬೇಕು, ಅವನನ್ನೇ ಸ್ತೋತ್ರ ಮಾಡಬೇಕು, ಅವನಿಗೇ ನಮಸ್ಕಾರವನ್ನು ಮಾಡಬೇಕು. ಅವನನ್ನು ಕುರಿತೇ ಯಜ್ಞ, ಯಾಗ, ಪೂಜೆ, ಪುನಸ್ಕಾರ ಪ್ರತಿಯೊಂದು ಅವನಿಗೋಸ್ಕರವೇ ನಾವು ಮಾಡಬೇಕು. ನಾವು ಬೇರೆ ಯಾರೇ ದೇವತೆಗಳನ್ನು ಆರಾಧನೆ ಮಾಡಲಿ, ನಮ್ಮ ಗುರಿ ಆ ಭಗವಂತನೇ ಇರಬೇಕು. ಅದಕ್ಕೆ ಈಗ ಗಣಪತಿಯ ಪೂಜೆಯನ್ನು ಮಾಡುತ್ತೇವೆ ಅಂತ ಹೇಳಿದರೆ, ಹೌದು, ಗಣಪತಿಯನ್ನು ನಾವು ಯಾಕೆ ಪೂಜೆ ಮಾಡ್ತಾ ಇದ್ದೇವೆ ಅಂದರೆ, ನನಗೆ ವಿಷ್ಣುವಿನ ಹತ್ರ ಕರ್ಕೊಂಡು ಹೋಗು, ಭಗವಂತನ ಹತ್ರ ಕರ್ಕೊಂಡು ಹೋಗು. ಅಲ್ಲಿಯೂ ನಾವು ಪೂಜೆ ಮಾಡೋದು ಯಾರನ್ನ ಅಂದರೆ ಗಣಪತಿಯ ಒಳಗಿರುವ ಭಗವಂತನಿಗೆ. ಗಣಪತಿಯ ಒಳಗೆ ಶಕ್ತಿಯನ್ನು ಕೊಡ್ತಾ ನಮ್ಮ ಎಲ್ಲ ವಿಘ್ನವನ್ನು ಪರಿಹಾರ ಮಾಡ್ತಾ ಕೂತಿರುವವನು ಗಣಪತಿಯ ಅಂತರ್ಯಾಮಿಯಾದ ವಿಶ್ವಂಭರ ರೂಪಿ ಪರಮಾತ್ಮ ವಿಷ್ಣು. ಈ ರೀತಿ ಎಲ್ಲ ಕಡೆಯೂ ಕೂಡ ಅವನ ಆರಾಧನೆಯನ್ನೇ ಮಾಡಬೇಕು. ಇದು ಕೇವಲ ಭೀಷ್ಮಾಚಾರ್ಯರ ಮಾತಲ್ಲ. ಇದೇ ಮಾತನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಕಡೆಗೆ ಹೇಳಿದ್ದು. 18 ಅಧ್ಯಾಯಗಳ ಸಾರವನ್ನು, ಎಲ್ಲ ಉಪದೇಶವನ್ನು ಮಾಡಿ ಕಡೆಗೆ ಹೇಳಿದ್ದೆ, ಮನ್ಮನಾಭವ ಮದ್ಭಕ್ತಃ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೇಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ಕೃಷ್ಣ ಹೇಳಿದ್ದಿದೇ ಮಾತನ್ನು. ಅದನ್ನೇ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ. ಯಾಕೆ ಅವನನ್ನೇ ಪೂಜೆ ಮಾಡಬೇಕು? ಅಂಥ ವೈಶಿಷ್ಟ್ಯ ಅವನಲ್ಲಿ ಏನಿದೆ? ವಿಷ್ಣುವಿನಲ್ಲಿ ಅನಾದಿ ನಿಧನಂ ವಿಷ್ಣುಂ ಸರ್ವಲೋಕ ಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ನಿತ್ಯಂ ಸರ್ವದುಃಖಾತಿಗೋ ಭವೇತ್. ಆದಿ ಅಂತ್ಯಗಳಿಲ್ಲದೆ ಇರುವವನ ಭಗವಂತ. ಅಷ್ಟು ಮಾತ್ರ ಅಲ್ಲ, ವಿಷ್ಣು ಅಂದರೆ ಎಲ್ಲ ಕಡೆಯೂ ವ್ಯಾಪಿಸಿಕೊಂಡು, ಅಂದರೆ ಅವನಿಲ್ಲದ ಒಂದು ಜಾಗವೇ ಇಲ್ಲ, ಅವನಿಲ್ಲದ ಒಂದು ಕಾಲವೇ ಇಲ್ಲ, ಅವನಲ್ಲಿಲ್ಲದ ಒಂದು ಗುಣವೇ ಇಲ್ಲ, ಒಳ್ಳೆಯ ಗುಣವೇ ಇಲ್ಲ. ಅದಕ್ಕಾಗಿಯೇ ಸಮಸ್ತ ಲೋಕಗಳ ಅವನು ಮಹೇಶ್ವರ. ಅಂದರೆ ಉಳಿದವರು ಈಶ್ವರರಿದ್ದಾರೆ, ಅವರೆಲ್ಲರನ್ನು ಮೀರಿ ನಿಂತು ಅವರನ್ನು ಆ ಸ್ಥಾನದಲ್ಲಿ ಕೂತು ಕಾಯ್ತಾ ಇರುವಂತಹ ಮಹೇಶ್ವರ ಇವನು. ಅಂತಹ ಭಗವಂತ ಅವನೇನು ಅಂದರೆ ಲೋಕಾಧ್ಯಕ್ಷ. ಅಂದರೆ ಇಡೀ ಲೋಕದ ಆಗು ಹೋಗುಗಳನ್ನು ತನ್ನ ಕಣ್ಣ ಮುಂದೆಯೇ ಪ್ರತಿ ಕ್ಷಣದಲ್ಲಿ ನೋಡ್ತಾ ಇದ್ದಾನಂತೆ ಅವನು ಭಗವಂತ. ಅದಕ್ಕೆ ಯಾರು ಕಣ್ಣಿನ ಮೇಲೆ ಕಣ್ಣಿಟ್ಟು ನಮ್ಮನ್ನು ನೋಡ್ತಾ ಇದ್ದಾನೆ, ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ, ಬೇಕಾಗಿದ್ದನ್ನು ಕೊಡ್ತಾ ಇದ್ದಾನೆ, ಅವನ ಆರಾಧನೆಯನ್ನು ಮಾಡದೆ ಇನ್ಯಾರ ಆರಾಧನೆಯನ್ನು ನಾವು ಮಾಡುವಂಥದ್ದು? ಇಂತಹ ಭಗವಂತನನ್ನು ನಿತ್ಯವೂ ಯಾರು ಆರಾಧನೆಯನ್ನು ಮಾಡ್ತಾನೆ ಅವನು ಸರ್ವ ದುಃಖಾತಿಗೋ ಭವೇತ್. ಭೀಷ್ಮಾಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ, ಸಮಸ್ತ ದುಃಖಗಳನ್ನು ಅವನು ದಾಟ್ತಾನೆ. ಜೀವನದಲ್ಲಿ ಅವನಿಗೆ ಯಾವ ದುಃಖವೂ ಇಲ್ಲ. ಇದರಿಂದ ಮತ್ತೆ ನಾವು ಇದನ್ನು ವಿಶೇಷವಾಗಿ ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ. ವಿಷ್ಣು ಸಹಸ್ರನಾಮ ಸ್ತೋತ್ರದಿಂದ ರೋಗ ಪರಿಹಾರ ಆಗ್ತದೆ, ವಿಷ್ಣು ಸಹಸ್ರನಾಮ ಸ್ತೋತ್ರದಿಂದ ಕಷ್ಟ ಪರಿಹಾರ ಆಗ್ತದೆ, ವಿಷ್ಣು ಸಹಸ್ರನಾಮ ಸ್ತೋತ್ರದಿಂದ ಟೆನ್ಷನ್ ಪರಿಹಾರ ಆಗ್ತದೆ, ವಿಷ್ಣು ಸಹಸ್ರನಾಮ ಸ್ತೋತ್ರದಿಂದ ನಿಮ್ಮ ಹುಡುಗಿಗೆ ಮದುವೆ ಆಗುತ್ತೆ, ಮಗನಿಗೆ. ಇದು ಯಾವುದು ಪ್ರತ್ಯೇಕವಾಗಿ ಹೇಳಬೇಕಾಗೇ ಇಲ್ಲ. ಯಾಕೆಂತ ಹೇಳಿದರೆ ಬೆಳೆಯನ್ನು ಬೆಳಿಲಿಕ್ಕೆ ಹೋದವನಿಗೆ ಕಳೆ ಬಂದೇ ಬರ್ತದೆ. ಕಳೆಯನ್ನು ಪ್ರತ್ಯೇಕವಾಗಿ ಹೇಳಬೇಕಾಗ ಅಗತ್ಯವೇ ಇಲ್ಲ ತಾನೆ. ಅದರಿಂದಾಗಿ ಮುಖ್ಯವಾಗಿ ನಮ್ಮ ಸಮಸ್ತ ದುಃಖಗಳೂ ಪರಿಹಾರ ಆಗುತ್ತೆ ವಿಷ್ಣು ಸಹಸ್ರನಾಮ ಸ್ತೋತ್ರದ ಪಾರಾಯಣದಿಂದ. ಅದನ್ನು ನಾವು ಸ್ತೋತ್ರವನ್ನು ಮಾಡ್ತಾ ಪೂಜೆ ಮಾಡುವುದರಿಂದಾಗಿ, ಇದರ ಅರ್ಥವನ್ನು ಧ್ಯಾನ ಮಾಡುವುದರಿಂದಾಗಿ, ಈ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ನಮಸ್ಕಾರ ಮಾಡುವುದರಿಂದಾಗಿ, ಇದೆಲ್ಲವನ್ನು ಮಾಡಿದರೆ ವಿಷ್ಣು ಸಹಸ್ರನಾಮ ಸ್ತೋತ್ರದ ಯಾಗ ಮಾಡುವುದರಿಂದಾಗಿ ಪ್ರತಿಯೊಂದು ನಮ್ಮ ಸಮಸ್ತ ದುಃಖವನ್ನು ಪರಿಹಾರ ಮಾಡುತ್ತದೆ ಅಂತ ಹೇಳ್ತಾರೆ. ಯಾಕಂದರೆ ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತ ಭವೋದ್ಭವಂ. ಆ ಭಗವಂತ ಅವನು ಬ್ರಹ್ಮಣ್ಯ
ಅಂದರೆ ಯಾರು ಜ್ಞಾನಿಗಳಿದ್ದಾರೆ, ಜ್ಞಾನಿಗಳಿಗೆ ಅತ್ಯಂತ ಪ್ರಿಯನಾದವನು, ದಡ್ಡರಿಗೆ ಪ್ರಿಯನಾದವನಲ್ಲ. ಯಾರು ದಡ್ಡರಿಗೆ ಪ್ರಿಯನಾಗಿರ್ತಾನೆ ಅವನು ದಡ್ಡನೇ ಆಗಿರ್ತಾನು. ಯಾಕಂದರೆ ದಡ್ಡರಿಗೆ ಪ್ರಿಯನಾಗುವಂಥವನು. ಅಥವಾ ಯಾರು ಬರೀ ಕಣ್ಕಟ್ಟನ್ನು ಮಾಡ್ತಾನೆ ಅಂಥ ವ್ಯಕ್ತಿ ದಡ್ಡರನ್ನು ಒಲಿಸ್ಕೊಳ್ಬೋದು. ಆದರೆ ಯಾರು ಜ್ಞಾನಿಗಳಿದ್ದಾರೆ, ಜ್ಞಾನಿಗಳನ್ನು ಒಲಿಸಿಕೊಳ್ಳಿಕ್ಕೆ ಅವನು ಅಂಥ ಮಹಿಮಾನ್ವಿತನಾಗಿರಬೇಕು. ಯಾರು ಬ್ರಹ್ಮಾದಿ ದೇವತೆಗಳಿದ್ದಾರೆ ಜ್ಞಾನಿಗಳು, ಅವರೂ ಆರಾಧನೆ ಮಾಡುವುದು ಇವನನ್ನೇ, ವಿಷ್ಣುವನ್ನೇ. ಅದಕ್ಕೆ ಅವನು ಬ್ರಹ್ಮಣ್ಯನಾಗಿರುವವನು, ಸಮಸ್ತ ಧರ್ಮಗಳ ರಹಸ್ಯವನ್ನು ಬಲ್ಲವನವನೇ. ಅದಕ್ಕೆ ಅವನ ಆರಾಧನೆಯನ್ನು ಮಾಡುವುದರಿಂದಲೇ ನಾವು ಎಲ್ಲ ಧರ್ಮಗಳ ಆಚರಣೆಯನ್ನು ಮಾಡಿದಾಗ ಆಗ್ತದೆ. ಎಲ್ಲಿದೆ ಇದ್ದರೆ ಅವನ ಆರಾಧನೆಯನ್ನು ಮಾಡದೆ, ಅವನ ಸ್ತೋತ್ರವನ್ನು ಮಾಡದೆ ಉಳಿದ ಯಾವ ಧರ್ಮವೂ ಧರ್ಮವಾಗುವುದೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಸಮಸ್ತ ಲೋಕಕ್ಕೆ ಕೀರ್ತಿಯನ್ನು ಅಭಿವೃದ್ಧಿಗೊಳಿಸುವವನವನೇ. ಅಂದರೆ ಸಮಸ್ತ ಲೋಕಕ್ಕೆ ಅಂದರೆ ಸಮಸ್ತ ಜೀವಜಾತಕ್ಕೆ ನಮ್ಮನ್ನು ಯಾರಾದರೂ ಹೊಗಳ್ತಾರೆ, ನಮ್ಮನ್ನು ಯಾರಾದರೂ 4 ಜನ ಪರಿಗಣಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣವಾಗಿರುವವನಿವನೇ. ಇಡೀ ಜಗತ್ತಿನ ಒಡೆಯ, ಇವನಷ್ಟು ಹಿರಿಯನಾದವನು, ಸರ್ವೋತ್ತಮನಾದವನು ಇನ್ನೊಬ್ಬನಿಲ್ಲವೇ ಇಲ್ಲ. ಸಮಸ್ತ ಜೀವರಾಶಿಗಳಿಗೆ, ಸಮಸ್ತ ಜಡವಸ್ತುಗಳಿಗೆ, ಸಮಸ್ತಕ್ಕೂ ಸೃಷ್ಟಿಗೆ ಕಾರಣನಾಗಿರುವವನು ಇವನೇ. ಏಷಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋ ಮತಃ ಯದ್ಭಕ್ತಿಯ ಪುಂಡರೀಕಾಕ್ಷಂ ಸ್ತವೈರರ್ಚೇ ನರಸ್ಸದಾ. ನೋಡು ಧರ್ಮರಾಜ, ನಾನು ಹೇಳುವಂತಹ ಸಮಸ್ತ ಧರ್ಮಗಳಿಗಿಂತಲೂ ಅತ್ಯಂತ ಅಧಿಕವಾದ ಧರ್ಮ ಯಾವುದು ಅಂತೇಳಿದರೆ ಇಂತಹ ಪುಂಡರೀಕಾಕ್ಷನನ್ನು, ಅಂದರೆ ಕಮಲದಂತೆ ಅರಳಿದ ಕಣ್ಣುಳ್ಳ ಭಕ್ತರನ್ನು ಅರಳುಗಣ್ಣಿನ ನೋಟದಿಂದ ಹರಸುವಂತಹ ಈ ಭಗವಂತ ಏನಿದ್ದಾನೆ ನಾರಾಯಣ ಕೃಷ್ಣ, ಇವನನ್ನು ಆರಾಧಿಸುವಂಥದ್ದೇನಿದೆ, ಇವನನ್ನು ವಿಷ್ಣು ಸಹಸ್ರನಾಮ ಸ್ತೋತ್ರದಿಂದ ಅರ್ಚನೆಯನ್ನು ಮಾಡುವಂಥದ್ದೇನಿದೆ, ಇದಕ್ಕಿಂತ ದೊಡ್ಡ ಧರ್ಮ ಇನ್ನೊಂದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಧರ್ಮ ಅಂತ ಯಾಕೆ ಕರೀತಾ ಇದ್ದಾನೆ ಅಂದರೆ ವಿಷ್ಣು ಸಹಸ್ರನಾಮ ಸ್ತೋತ್ರದ ಪಾರಾಯಣ ಇರಬಹುದು, ಅರ್ಥಚಿಂತನೆ ಇರಬಹುದು, ಅರ್ಚನೆ ಇರಬಹುದು, ಪೂಜೆ ಇರಬಹುದು, ಧ್ಯಾನ ಇರಬಹುದು, ಯಜ್ಞ ಯಾಗಾದಿಗಳಿರಬಹುದು. ಕೇವಲ ನನ್ನನ್ನು, ನನ್ನ ಕುಟುಂಬವನ್ನು ಅಥವಾ ನನ್ನ ಪರಿವಾರವನ್ನು ಅಥವಾ ನನ್ನ ಜಾತಿಯನ್ನು ಮಾತ್ರ ಉದ್ಧಾರ ಮಾಡುವಂಥದ್ದಲ್ಲ, ಮತ್ತು ಅದು ಇಡೀ ಜಗತ್ತನ್ನು ರಕ್ಷಿಸುವಂಥದ್ದದು. ಅದಕ್ಕೆ ಧರ್ಮ ಅಂತ ಕರೀತಾ ಇರುವುದು. ಯಾವುದು ಇಡೀ ಜಗತ್ತನ್ನು ಧಾರಣೆಯನ್ನು ಮಾಡುತ್ತದೆ, ರಕ್ಷಿಸ್ತದೆ, ಹೊರತದೆ, ಅದೇ ಧರ್ಮ. ಅಂಥ ಧರ್ಮವಾಗಿದೆ. ಅಂದರೆ ನಾವು ಮಾಡುವ ಒಂದು ವಿಷ್ಣು ಸಹಸ್ರನಾಮದ ಪಾರಾಯಣ ಇರಬಹುದು, ಸ್ತೋತ್ರ ಇರಬಹುದು, ಇಡೀ ಜಗತ್ತಿನ ರಕ್ಷಣೆಗೆ, ಸಜ್ಜನರ ರಕ್ಷಣೆಗೆ ಅದು ಕಾರಣವಾಗುತ್ತೆ. ಹೀಗಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ, ಸ್ತೋತ್ರ, ಚಿಂತನೆ, ಧ್ಯಾನ, ಪೂಜೆ ಅದು ಕೇವಲ ದೇವರ ಸೇವೆ ಮಾತ್ರ ಅಲ್ಲ, ದೇಶದ ಸೇವೆಯೂ ಕೂಡ ಆಗುತ್ತದೆ. ಯಾಕಂದರೆ ಪರಮಮ್ಯೋ ಮಹತ್ತೇಜ ಪರಮಮ್ಯೋ ಮಹತ್ತಪಃ ಪರಮಮ್ಯೋ ಮಹದ್ಬ್ರಹ್ಮ ಪರಮಮ್ಯಃ ಪರಾಯಣಂ. ಕೃಷ್ಣ ಹೇಳ್ತಾನೆ, ಆ ಭೀಷ್ಮಾಚಾರ್ಯರು ತಿಳಿಸ್ತಾರೆ, ನೋಡು ಆ ಭಗವಂತ ನಾರಾಯಣ ಅವನ ಆ ಸ್ತೋತ್ರವನ್ನು, ವಿಷ್ಣುನ ಸಹಸ್ರನಾಮ ಸ್ತೋತ್ರವನ್ನು ಪಠನ ಮಾಡಿದರೆ ಇಷ್ಟೆಲ್ಲ ಪುಣ್ಯ ಉಂಟು, ಫಲ ಉಂಟು ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದ್ರೆ, ಆ ವಿಷ್ಣುವಿಗೆ, ನಾರಾಯಣನಿಗೆ ಸರಿಸಾಟಿಯಾದಂತಹ ಇನ್ನೊಬ್ಬ ತೇಜೋಮೂರ್ತಿ ಇಲ್ಲ, ಬೆಳಕಿನ ಪುಂಜ ಇಲ್ಲ. ಅಂಥ ಬೆಳಕಿನ ಪುಂಜ ಅವನು ಭಗವಂತ. ಅಷ್ಟು ಮಾತ್ರ ಅಲ್ಲ, ಅವನ ಹಾಗೆ ಯಾವತ್ತೂ ಜ್ಞಾನದಿಂದ ಕೂಡಿರುವ ಮೂರ್ತಿ ಇನ್ನೊಬ್ಬ ಇಲ್ಲ. ಅವನು ಮಹಾಜ್ಞಾನದ ಮೂರ್ತಿ. ಅಷ್ಟು ಮಾತ್ರ ಅಲ್ಲ, ಅವನಷ್ಟು ತಿಳಿದವನು ಇನ್ನೊಬ್ಬ ಇಲ್ಲ, ಅವನಷ್ಟು ಜ್ಞಾನಿಯಾದವನು ಇನ್ನೊಬ್ಬ ಇಲ್ಲ. ಮತ್ತು ಅವನನ್ನು ಆಶ್ರಯಿಸಿದರೆ ನಾವು ಎಷ್ಟು ಸುರಕ್ಷಿತವಾಗಿರುತ್ತೇವೋ ಅಷ್ಟು ಇನ್ನೊಬ್ಬರನ್ನು ಆಶ್ರಯಿಸಿ ನಮಗೆ ಸುರಕ್ಷತೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ. ಅವನನ್ನು ಆಶ್ರಯಿಸಿದರೆ ಜನ್ಮ ಜನ್ಮಾಂತರಗಳಲ್ಲಿ, ಕೋಟಿ ಕೋಟಿ ವರ್ಷಗಳಲ್ಲಿ ನಿರಂತರವಾಗಿ ಯಾವತ್ತಿಂದ ಯಾವತ್ತಿಗೂ ಕೆಡಕಾಗುವುದೇ ಇಲ್ಲ. ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್ ಅಂತ ಇದನ್ನೇ ಕಡೆಗೆ ಭೀಷ್ಮಾಚಾರ್ಯರು ಸ್ಪಷ್ಟವಾಗಿ ತಿಳಿಸ್ತಾರೆ. ಅದಕ್ಕೆ ಅವನನ್ನು ಆಶ್ರಯಿಸಬೇಕು, ಅವನ ಆರಾಧನೆಯನ್ನು ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಪವಿತ್ರಾಣಾಂ ಪವಿತ್ರಯ್ಯೋ ಮಂಗಲಾನಾಂಚ ಮಂಗಲಂ ದೈವತಂ ದೇವತಾನಾಂಚ ಭೂತಾನಾಂ ಯೋ ವ್ಯಯಃ ಪಿತಾ. ಯಾಕೆ ಅವನ ಆರಾಧನೆಯನ್ನೇ ಮಾಡಬೇಕು ಅಂತ ಹೇಳಿದರೆ, ನಾವು ಈ ಜಗತ್ತಿನಲ್ಲಿ ಶುದ್ಧವಾಗಿರಬೇಕು ಅಂತೇಳಿದರೆ ಅವನಿಂದಲೇ ಶುದ್ಧ, ಶುಚಿ, ಶುದ್ಧತೆ ಅವನಿಂದಲೇ. ಯಾಕಂದರೆ ಪವಿತ್ರಾಣಾಂ ಪವಿತ್ರಮ್ಯೋ, ಯಾವುದೂ ಪವಿತ್ರವಾದ ವಸ್ತುಗಳಿದೆಯೋ ಆ ಪವಿತ್ರವಾದ ಶುದ್ಧವಾದ ವಸ್ತುಗಳಿಗೂ ಶುದ್ಧತೆಯನ್ನು ತಂದುಕೊಟ್ಟವನವನೇ. ಎಲ್ಲಕ್ಕಿಂತ ಮುಖ್ಯ ಬೇಕಾದದ್ದು ಮನಸ್ಸಿನ ಶುದ್ಧಿ.
ಮನಸ್ಸಿನ ಶುದ್ಧಿ ಇಲ್ಲದೆ ನಾವು ಯಾವುದೇ ಆರಾಧನೆಯನ್ನು ಮಾಡಿದರೂ, ಯಾರ ಆರಾಧನೆಯನ್ನು ಮಾಡಿದರೂ ವ್ಯರ್ಥವೇ. ಉಳಿದ ಯಾವ ದೇವತೆಗಳನ್ನು ಆರಾಧನೆ ಮಾಡಬೇಕಾದರೂ ಕೂಡ ಅವರು ಮೊದಲು ನೋಡುವುದೇನು ಅಂದರೆ ಶುದ್ಧಿಯನ್ನು. ಯಾಕಂದರೆ ಶುಚಿರುವೇ ದೇವಾಹ ಅಂತ. ದೇವತೆಗಳಿಗೆ ಗಲೀಜಾಗುವುದಿಲ್ಲ, ಕೊಳಕು ಆಗುವುದಿಲ್ಲ, ಮೈಲಿಗೆ ಆಗುವುದಿಲ್ಲ. ಅವರಿಗೆ ಮಡಿಬೇಕು, ಶುದ್ಧತೆ ಬೇಕು, ಕ್ಲೀನ್ನೆಸ್ ಬೇಕು ಅವರಿಗೆ. ಅಂತಹ ಶುದ್ಧಿ ಎನ್ನುವುದು ಕೇವಲ ಹೊರಗಿನಿಂದ ಡಿಟರ್ಜೆಂಟಿನಿಂದಾಗಬಹುದು ಅಥವಾ ಯಾವುದೇ ಈ ಕೆಮಿಕಲ್ನಿಂದಾಗಬಹುದು ಬರುವಂಥದ್ದಲ್ಲ. ಮುಖ್ಯ ಬೇಕಾದದ್ದು ಅದಕ್ಕೆ ಒಳಗಿನಿಂದ ಭಗವಂತನ ನಾಮ ಸಂಕೀರ್ತನೆ. ಹೊರಗಿನ ಶುದ್ಧಿ ಬೇಕು, ಆದರೆ ಅದಕ್ಕಿಂತಲೂ ಮುಖ್ಯ ಬೇಕಾದದ್ದು ಬಾಯಿಯ ಶುದ್ಧಿ, ಮನಸ್ಸಿನ ಶುದ್ಧಿ. ಅದನ್ನು ಕರುಣಿಸುವವನು ಇವನೇ, ಇನ್ಯಾರೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮಂಗಲಾನಾಂಚ ಮಂಗಲಂ. ನಮಗೆ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂದರೆ ಅದೇ ಮಂಗಳ ಕಾರ್ಯಕ್ರಮ ಅಂತ. ಎಲ್ಲಿ ಸಂತೋಷ ಇದೆ, ಆ ಸಂತೋಷ, ಖುಷಿ, ನೆಮ್ಮದಿ ಇರುವಂತಹ ಕಾರ್ಯಕ್ರಮವನ್ನೇ ನಾವು ಮಂಗಳ ಕಾರ್ಯ ಅಂತ ಕರಿತೇವೆ, ಮಂಗಳ ಕಾರ್ಯಕ್ರಮ ಅಂತ ಹೇಳ್ತೇವೆ. ನಿಜವಾಗಿಯೂ ಕೂಡ ಅಂತಹ ಯಾವುದು ಅತ್ಯಂತ ಮಂಗಳವಾದ ಖುಷಿಯನ್ನು ಕೊಡುವಂತಹ ವಸ್ತುಗಳಿದೆಯೋ ಆ ಎಲ್ಲ ಖುಷಿಯನ್ನು, ಸಂತೋಷವನ್ನು ಕೊಡುವ ವಸ್ತುಗಳಿಗೂ ಕಾರಣನಾಗಿರುವವನಿವನೇ. ಇವನಿಂದಾಗಿ ಅಲ್ಲಿ ಖುಷಿ ಇದೆ. ಇವಾಗ ಯಾವುದೇ ಒಂದು ಮಂಗಳ ಕಾರ್ಯಕ್ರಮದಲ್ಲಿ ಭಗವಂತ ನೆಲೆಸಿದರೆ ಅದು ಮಂಗಳ ಕಾರ್ಯಕ್ರಮ. ಅದಕ್ಕೆ ಹೇಳುವುದು ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ. ಇವನೇ ಮಂಗಳ, ಇವನ ನಾಮವೇ ಮಂಗಳ, ಇವನ ಇರುವಿಕೆಯೇ ಮಂಗಳ. ಅಂತಹ ಭಗವಂತ ಇಲ್ಲ ಅಂತ ಹೇಳಿದರೆ ಎಂತಹ ಮದುವೆಯೂ ಕೂಡ ಅಮಂಗಳ ಕಾರ್ಯಕ್ರಮದಲ್ಲಿ ಮುಗಿದೋಗುತ್ತೆ. ಅಂದರೆ ಯಾರೋ ಸತ್ತೋಗಿಯೋ, ಯಾರಿಗೂ ಆಕ್ಸಿಡೆಂಟ್ ಆಗಿಯೋ, ಯಾರಿಗೂ ಗಾಯ ಆಗಿಯೋ ಈ ರೀತಿ ಅದೇ ಅಮಂಗಳ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕಾಗಿ ನಿಜವಾಗಿಯೂ ಕೂಡ ಮಂಗಳಕ್ಕೂ ಮಂಗಳನಾಗಿರುವವನು ಇವನೇ, ಶುದ್ಧಿಗೂ ಶುದ್ಧತೆಯನ್ನು ತಂದುಕೊಟ್ಟಿರುವವನು ಇವನೇ. ಅಷ್ಟು ಮಾತ್ರ ಅಲ್ಲ, ಉಳಿದ ಎಲ್ಲರೂ ಕೂಡ ದೇವತೆಗಳು ಅಂತ ಕರೆಯಲ್ಪಟ್ಟರೆ ಲಕ್ಷ್ಮಿಯಿಂದ ಹಿಡಿದು ಲಕ್ಷ್ಮೀ, ಬ್ರಹ್ಮ, ಚತುರ್ಮುಖ ಬ್ರಹ್ಮ ಇರಬಹುದು, ವಾಯುದೇವರು ಇರಬಹುದು, ಸರಸ್ವತಿ, ಭಾರತಿ, ಗರುಡ, ಶೇಷ, ಶಿವ, ಎಲ್ಲ ದೇವತೆಗಳಿರಬಹುದು. ಎಲ್ಲ ದೇವತೆಗಳಿಗೂ ದೇವನಾದವನಿವನೇ. ಅಂದರೆ ಇವರೆಲ್ಲರೂ ಕೂಡ ಆರಾಧನೆ ಮಾಡುವುದು ಇವನನ್ನೇ, ನಾರಾಯಣನನ್ನೇ. ಸ್ಪಷ್ಟವಾಗಿ ಇದು ಪುರಾಣಗಳಲ್ಲಿ ಬರ್ತದೆ. ಎಲ್ಲ ದೇವತೆಗಳ ಆರಾಧನೆ ಮಾಡುವುದು ಇವನನ್ನೇ. ಅದನ್ನು ಭೀಷ್ಮಾಚಾರ್ಯರು ತಮ್ಮ ಜೀವನದ ಅನುಭವವನ್ನು ಒಗ್ಗೂಡಿಸಿ ತಾವೇ ಹೇಳ್ತಾ ಇದ್ದಾರೆ. ಇವನೇ ದೈವತಂ ದೇವತಾನಾಂಚ ಭೂತಾನಾಂ ವ್ಯವ್ಯಯ ಪಿತಾ. ಅಷ್ಟು ಮಾತ್ರ ಅಲ್ಲ, ಬರೀ ದೇವತೆಗಳಿಗೆ ಮಾತ್ರ ಅಲ್ಲ, ಎಲ್ಲ ದೇವತೆಗಳಿಂದ ಆರಾಧಿಸಲ್ಪಡುವ ಹಿರಿಯ ದೇವ ಇವನು ಮಾತ್ರ ಅಲ್ಲ. ನಾವೆಲ್ಲ ಏನಿದ್ದೇವೆ, ಎಲ್ಲ ಜೀವರಾಶಿಗಳಿಗೆ ನಾಶವಿರದ ತಂದೆ ಇವನೇ. ಯಾಕಂದರೆ ನಾಶವಿರುವ ತಂದೆ ಇಲ್ಲಿ ನಮಗೆ ಸಿಗ್ತಾರೆ. ಪ್ರತಿ ಜನ್ಮದಲ್ಲಿಯೂ ಕೂಡ ಯಾರೋ ತಂದೆ ಸಿಗ್ತಾರೆ, ಯಾರೋ ತಾಯಿ ಸಿಗ್ತಾರೆ. ಎಷ್ಟೋ ವರ್ಷ ಇರ್ತಾರೆ ಅಷ್ಟೇ, 50 ವರ್ಷ 60 ವರ್ಷ. ಅವರು ಬದುಕಿರುವಷ್ಟು ಕಾಲ ಒಂದು ಅವರು ತಂದೆ ತಾಯಿ, ಅಥವಾ ನಾವು ಬದುಕಿರುವಷ್ಟು ಕಾಲ ನನ್ನ ತಂದೆ ತಾಯಿ. ಆದರೆ ಇವರು ಹೋದ್ರ ಮತ್ತು ಇನ್ನೊಂದು ಕಡೆ ಹುಟ್ಟಿದ್ವಾ, ಇನ್ನೊಬ್ಬ ತಂದೆ, ಇನ್ನೊಬ್ಬ ತಾಯಿ. ಈ ರೀತಿ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿ ಎಲ್ಲ ಕಡೆ ಹುಟ್ಟಿ ಬರಬೇಕಾದ್ರೆ ಒಬ್ಬ ತಂದೆ, ಒಬ್ಬ ತಾಯಿ ಇದ್ದೇ ಇರ್ತಾರೆ. ಆದರೆ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ಹೌದು, ಪ್ರತಿಯೊಂದು ಜನ್ಮದಲ್ಲಿಯೂ ನನ್ನೊಟ್ಟಿಗೆ ಇರುವ ನನ್ನ ನಾಶವಿರದ ತಂದೆ ತಾಯಿ ಯಾರು ಅಂದರೆ ಈ ಭಗವಂತನೇ ಎಂದು. ಅದಕ್ಕೆ ಹೇಳೋದು ತ್ವಮೇವ ಮಾತಾ ಚ ಪಿತಾ ತ್ವಮೇವ. ಇವನು ಯಾವ ಜನ್ಮದಲ್ಲಿ ನಮಗೆ ಯಾರು ತಂದೆ ಆಗ್ತಾರೆ, ತಂದೆ ಒಳಗೆ ಹೋಗಿ ಕೂತ್ಕೊಳ್ತಾನೆ. ಅದಕ್ಕೆ ಅವರು ತಂದೆ ಹಾಗೆ ವರ್ತಿಸ್ತಾರೆ. ಅದೇ ತಾಯಿ ಒಳಗೆ ಹೋಗಿ ಕೂರ್ತಾನೆ ಇವನು ತಾಯಿಯಾಗಿ. ಅದಕ್ಕಾಗಿ ಆ ತಾಯಿಯಾಗಿ ವರ್ತಿಸ್ತಾಳೆ. ಅದಕ್ಕೆ ಹೇಳೋದು ಮಾತೃದೇವೋ ಭವ ಪಿತೃದೇವೋ ಭವ. ಇಲ್ವಾ, ಒಂದೊಮ್ಮೆ ಭಗವಂತ ಹುಟ್ಟಿಸಿದ ತಂದೆಯಲ್ಲಿ ತಂದೆಯಾಗಿ ಕೂರಲಿಲ್ಲ ಅಂದರೆ ಆ ತಂದೆಯೇ ಆ ಮಗುವಿಗೆ ಶತ್ರುವಾಗಬಹುದು, ಅಥವಾ ಈ ಮಗು ನಂದಲ್ವೇ ಅಲ್ಲ ಅಂತ ಅವನು ಹೇಳ್ಬೋದು. ಹುಟ್ಟಿಸಿದ ತಾಯಿಯೇ, ಜನ್ಮ ಕೊಟ್ಟ ತಾಯಿಯೇ ತಾಯಿ ಆಗಲಿಲ್ಲ ಅಂತ ಹೇಳಿದರೆ ಹುಟ್ಟಿದ ಮಗುವನ್ನೇ ತಾನು ತಿಪ್ಪೆಗುಂಡಿಗೆ ಎಸೆದು ಹೋಗ್ಬೋದು. ಹುಟ್ಟಿದ ಮಗುವನ್ನೇ ಕೊಲೆ ಮಾಡಿ ತಾನು ಕೊಲ್ಲಬಹುದು. ಅಸಾಧ್ಯ ಏನಲ್ಲ, ಯಾಕಂದರೆ ಒಳಗೆ ಭಗವಂತ ತಾಯಿಯಾಗಿ ಕೂತಿಲ್ಲ. ಅದಕ್ಕೆ ಪ್ರತಿಯೊಂದು ಜನ್ಮದಲ್ಲೂ ನನ್ನ ನಿಜವಾದ ತಾಯಿ ತಂದೆಯಾಗಿರುವವನು ಅವನೇ, ಭಗವಂತನೇ. ಅವನನ್ನಲ್ಲದೆ ಇನ್ಯಾರನ್ನ ಸ್ತೋತ್ರ ಮಾಡುವಂಥದ್ದು, ಇನ್ಯಾರನ್ನ ಪೂಜೆ ಮಾಡುವುದು. ಯತಸ್ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೇ ಯಸ್ಮಿಂಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ನಾಮ ಸಹಸ್ರಂ ಮೇ ಶೃಣು ಪಾಪ ಭಯಾಪಕಂ. ಅದನ್ನೇ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ. ಯಾರಿಂದಾಗಿ ಇಡೀ ಜಗತ್ತು ಸೃಷ್ಟಿಯ ಆದಿಯಲ್ಲಿ ಬರ್ತದೋ
ಅಂದರೆ ಈ ಭಗವಂತನಿಂದಲೇ, ವಿಷ್ಣುವಿನಿಂದಲೇ. ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ವಿಷ್ಣು ರಕ್ಷಣೆ ಮಾಡ್ತಾನೆ, ಶಿವ ಸಂಹಾರ ಮಾಡ್ತಾನೆ ಅಂತ. ಆದರೆ ಇದು ಸಂಪೂರ್ಣ ನಿಜ ಅಲ್ಲ, ಸ್ವಲ್ಪ ನಿಜ ಅಷ್ಟೇ. ಯಾಕೆ ಅಂತ ಹೇಳಿದರೆ ನಿಜವಾಗಿ ಸೃಷ್ಟಿಯನ್ನು ಮಾಡುವವನು ವಿಷ್ಣುವೇ. ಇದು ಭೀಷ್ಮಾಚಾರ್ಯರ ಸ್ಪಷ್ಟವಾದ ಅಭಿಪ್ರಾಯ. ನಮ್ಮ ಹಾಗೆ ಅರ್ಧಂಬರ್ಧ ತಿಳಿದವರು ಏನಾದರೂ ಹೇಳಿದರೆ ಅದನ್ನು ನಂಬಬೇಕೋ ಬಿಡಬೇಕು ಅಂತ ಸಂಶಯ ಬರಬಹುದು. ಆದರೆ ಭೀಷ್ಮಾಚಾರ್ಯರು ತಮ್ಮ 800 ವರ್ಷದ ಜೀವನದಲ್ಲಿ ಪಡೆದ ಅನುಭವ, ತಾವು ಏನು ಜ್ಞಾನಿಗಳಿಂದ ಉಪದೇಶ ಪಡೆದಿದ್ದಾರೆ ಅದರ ಅನುಭವ. ಯಾಕಂದರೆ ಭೀಷ್ಮಾಚಾರ್ಯರು ಅಂತಿಂಥವರಿಂದ ಉಪದೇಶ ಪಡೆದದ್ದಲ್ಲ. ಅವರು ವೇದವ್ಯಾಸರು, ಪರಶುರಾಮ ದೇವರು, ಬೃಹಸ್ಪತ್ಯಾಚಾರ್ಯರು, ಇವರ ಇಂತಹ ಮಹಾಜ್ಞಾನಿಗಳಿಂದ, ದೇವತಾಂಶರಿಂದ ತಾವು ಉಪದೇಶವನ್ನು ಪಡೆದವರು, ವಿದ್ಯಾಭ್ಯಾಸವನ್ನು ಮಾಡಿದವರು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರಿಗೆ ಜೀವನದುದ್ದಕ್ಕೂ ಮಾರ್ಗದರ್ಶನ ಮಾಡಿದವಳು ಸಣ್ಣಲ್ಲಿಂದಲೂ ಅವರ ತಾಯಿಯಾದಂತಹ ಗಂಗಾದೇವಿ. ಇಂತಹ ಗಂಗೆಯ ಮಗನಾದ ಪರಶುರಾಮ, ವೇದವ್ಯಾಸ ಮುಂತಾದಂತಹ ಮಹಾತ್ಮರಿಂದ ಉಪದೇಶವನ್ನು ಪಡೆದಂತಹ ಭೀಷ್ಮಾಚಾರ್ಯರಿಗೆ ಹೇಳ್ತಾ ಇರುವ ಮುಖ್ಯವಾದ ಇಡೀ ವೇದ ಶಾಸ್ತ್ರಗಳ ರಹಸ್ಯ ಏನು ಅಂತ ಹೇಳಿದರೆ, ನಿಜವಾಗಿಯೂ ಈ ಜಗತ್ತನ್ನು ಸೃಷ್ಟಿ ಮಾಡುವವನು ವಿಷ್ಣುವೇ. ಮೊದಲು ತಾನು ಒಂದು ಬಾರಿ ಸೃಷ್ಟಿ ಮಾಡ್ತಾನೆ, ಮತ್ತು ಚತುರ್ಮುಖನಿಗೆ ಕೀರ್ತಿಯನ್ನು ಕೊಡಲಿಕ್ಕೋಸ್ಕರ ಚತುರ್ಮುಖ ಬ್ರಹ್ಮನ ಒಳಗೆ ಕೂತು ಅವನಿಗೆ ಶಕ್ತಿಯನ್ನು ಕೊಟ್ಟು ಅವನ ಮೂಲಕ ತಾನೇ ಮತ್ತೆ ಸೃಷ್ಟಿ ಮಾಡಿಸ್ತಾನೆ. ಅದಕ್ಕೆ ನಿಜವಾಗಿ ಸೃಷ್ಟಿಕರ್ತನಾಗಿರುವವನು ಇವನೇ. ಹಾಗೆಯೇ ಸಂಹಾರ ಮಾಡುವವನು ಶಿವ ಅಂತ ನಾವು ತಿಳ್ಕೊಂಡಿದ್ದೇವೆ. ಪರಮಶಿವ ಸಂಹಾರ ಮಾಡುವವನು ಅಂತ. ಇದು ಸಂಪೂರ್ಣ ಸತ್ಯ ಅಲ್ಲ. ಸಂಹಾರ ಮಾಡುವವನು ಇವನೇ. ಅದನ್ನು ಹೇಳ್ತಾ ಇದ್ದಾರೆ. ಯಸ್ಮಿಂಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ. ಪ್ರಳಯ ಕಾಲದಲ್ಲಿ ಶಿವನೂ ಕೂಡ ಸಂಹಾರ ಮಾಡುವುದು ಒಂದು ಮಟ್ಟಕ್ಕೆ ಮಾತ್ರ, ಅಂದರೆ ಒಂದು ಲೆವೆಲಿನವರೆಗೆ ಮಾತ್ರ. ಆ ಸಂಹಾರವೂ ಕೂಡ ಹೇಗಂದರೆ ಅವನ ಒಳಗೆ ಭಗವಂತ ವಿಷ್ಣು ತಾನು ಕೂತು ಸಂಹಾರಕ್ಕೆ ಬೇಕಾದ ಶಕ್ತಿಯನ್ನು ಕೊಟ್ಟು ಅವನಿಂದ ಸಂಹಾರ ಮಾಡಿಸುವುದರಿಂದಾಗಿ ಅವನು ಸಂಹಾರವನ್ನು ಮಾಡ್ತಾನೆ. ಅಂತಹ ಸಂಹಾರಕ ಶಕ್ತಿಯಾಗಿರುವಂತಹ ಶಿವನ ಒಳಗೆ ಕೂತು ಸಂಹಾರ ಮಾಡುವವನು ಇವನೇ. ಕಡೆಗಂತೂ ಕೂಡ ನರಸಿಂಹನಾಗಿ ನೃಸಿಂಹಾಗ್ನಿಯ ಮೂಲಕ ಇಡೀ ಜಗತ್ತನ್ನು ಸುಟ್ಟು ಭಸ್ಮ ಮಾಡಿ ನುಂಗಿ ಬಿಡುವವನಿವನೇ. ಇಡೀ ಜಗತ್ತನ್ನು ನುಂಗಿ ಬಿಡ್ತಾನೆ ಭಗವಂತ, ತನ್ನ ಉದರದಲ್ಲಿಟ್ಟುಕೊಳ್ತಾನೆ. ಅಂತಹ ಭಗವಂತನ ವಿಷ್ಣೋ ಸಹಸ್ರನಾಮಮ್ಮಿ, ಅಂತಹ ವಿಷ್ಣುವಿನ 1000 ನಾಮಗಳು. ಇಲ್ಲಿ 1000 ನಾಮ ಅಂತ ನಾವು ಹೇಳಿದ ಕೂಡಲೇ ನಾಮ ಅಂತ ಹೇಳಿದರೆ ಹೆಸರು ಅಂತ. ಕೇವಲ ವಿಷ್ಣುವಿನ 1000 ಹೆಸರುಗಳನ್ನು ಮಾತ್ರ ಇಲ್ಲಿ ಹೇಳ್ತಾ ಇರುವುದಲ್ಲ. ಮತ್ತು ಈ ವಿಷ್ಣು ಸಹಸ್ರನಾಮ ಸ್ತೋತ್ರದ ಒಂದು ಮಹತ್ವ ಏನು ಅಂದರೆ ನಿಜವಾಗಲೂ ಈ ಮಹಾಭಾರತದಲ್ಲಿ ಬಂದಿರುವ ಒಂದೇ ವಿಷ್ಣು ಸಹಸ್ರನಾಮ ಸ್ತೋತ್ರ ಇರುವಂಥದ್ದಲ್ಲ, ಇನ್ನೂ ಅನೇಕ ಇದೆ. ಪದ್ಮಪುರಾಣದಲ್ಲೊಂದು ವಿಷ್ಣು ಸಹಸ್ರನಾಮ ಸ್ತೋತ್ರ ಬರುತ್ತದೆ. ಶಿವ ಪಾರ್ವತಿಗೆ ಹೇಳಿದಂತಹ ವಿಷ್ಣು ಸಹಸ್ರನಾಮ ಸ್ತೋತ್ರ. ಇನ್ನು ಬೇರೆ ಬೇರೆ ಕಡೆ ವಿಷ್ಣು ಸಹಸ್ರನಾಮ ಸ್ತೋತ್ರಗಳು ಬರ್ತದೆ. ಆದರೆ ಎಲ್ಲಕ್ಕಿಂತ ಅತ್ಯಂತ ಪ್ರಮುಖವಾಗಿರುವುದು ಈ ಸಹಸ್ರನಾಮ ಸ್ತೋತ್ರ. ಕಾರಣ ಏನು ಅಂತೇಳಿದರೆ ಇದು ಕೇವಲ ಹೆಸರನ್ನು ಮಾತ್ರ ಹೇಳ್ತಾ ಇರುವುದಲ್ಲ, ಮತ್ತು ವಿಷ್ಣುವಿನ 1000 ರೂಪಗಳನ್ನು ಹೇಳ್ತಾ ಇರುವುದು. ಅದು ಇಲ್ಲಿಯ ವೈಶಿಷ್ಟ್ಯ, ಈ ವಿಷ್ಣು ಸಹಸ್ರನಾಮ ಸ್ತೋತ್ರದ ವೈಶಿಷ್ಟ್ಯ. ಅದು ಯಾವ ರೂಪಗಳು ಅಂತೇಳಿದರೆ ಎಲ್ಲೋ ಇರುವ ರೂಪಗಳಲ್ಲ, ಮತ್ತು ನಮ್ಮ ದೇಹದೊಳಗೇ ಇರುವ ರೂಪಗಳು. ಅದು ಈ ವಿಷ್ಣು ಸಹಸ್ರನಾಮ ಸ್ತೋತ್ರದ ಇನ್ನೊಂದು ಮಹತ್ವ. ನಮ್ಮ ದೇಹದೊಳಗೆ ಇರುವುದು ಈ ಎಲ್ಲ 1000 ರೂಪಗಳು. ಅಂದರೆ ಈ 1000 ರೂಪಗಳಿಗೂ ವೇದದಲ್ಲಿರುವ 1000 ಬೃಹತೀ ಸಹಸ್ರ ಅಂತ ಮಂತ್ರಗಳು, ಆ ಮಂತ್ರಗಳಿಗೂ ನಮ್ಮೊಳಗೆ ಇರುವಂತಹ ನಾಡಿಗಳಿಗೂ ಎಲ್ಲಕ್ಕೂ ನೇರವಾದ ಸಂಬಂಧ. ಹೀಗೆ ಈ ದೇಹದೊಳಗೆ ನಮ್ಮ ಪ್ರತಿಯೊಂದು ಆರೋಗ್ಯವನ್ನಿರಬಹುದು, ಅಥವಾ ನಮ್ಮ ಮಾನಸಿಕವಾದ ಚಟುವಟಿಕೆಗಳಿರಬಹುದು, ಇಡೀ ನಮ್ಮ ಜೀವನವನ್ನು ನಿಯಂತ್ರಣ ಮಾಡ್ತಾ ಇರುವಂತಹ ನಾಡಿಗಳೇನಿದೆ ಆ ನಾಡಿಗಳೊಳಗೆ ಕೂತಿರುವ ರೂಪಗಳಿದು. ಅಂತಹ ರೂಪದ ಚಿಂತನೆ ಇದು. ಅಂತಹ ಚಿಂತನೆ ಅದಕ್ಕೆ ಹೇಳ್ತಾರೆ ಶೃಣು ಪಾಪಭಯಾಪಹಂ. ಇಂತಹ ವಿಷ್ಣು ಸಹಸ್ರನಾಮ ಸ್ತೋತ್ರ ಏನಿದೆ ಇದು ನಮ್ಮ ಪಾಪವನ್ನು ಪರಿಹರಿಸುವಂಥದ್ದು, ಭಯವನ್ನು ನಿವಾರಣೆಯನ್ನು ಮಾಡುವಂಥದ್ದು. ಎರಡನ್ನು ಪಾಪ ಪರಿಹಾರ ಮಾಡ್ತದೆ, ಭಯ ನಿವಾರಣೆ ಮಾಡ್ತದೆ. ಒಂದೇನು ಅಂದರೆ ಪಾಪ ಪರಿಹಾರ ಆಗದೆ ಭಯ ನಿವಾರಣೆ ಆಗೋಲ್ಲ, ಅದೆರಡನ್ನು ಮಾಡುತ್ತದೆ. ಯಾವ ರೀತಿಯಿಂದ ಅಂತೇಳಿದರೆ, ಯಾರೂ ಈ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಭಕ್ತಿಪೂರ್ವಕವಾಗಿ ಅರ್ಥದಿಂದ ಸಹಿತವಾಗಿ
ಭಕ್ತಿಯಿಂದ ಅರ್ಥದಿಂದ ಸಹಿತವಾಗಿ ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ತಾವು ಶುದ್ಧವಾಗಿ ಪಠನೆಯನ್ನು ಮಾಡ್ತಾರೋ ಅವರೊಳಗಿರುವ ಪಾಪ ಪರಿಹಾರ ಆಗುತ್ತೆ. ಅಂದರೆ ಪಾಪ ಪರಿಹಾರ ಆದದ್ದು ಯಾವ ರೀತಿ ಗೊತ್ತಾಗುತ್ತೆ. ಯಾಕಂದರೆ ಯಾವುದೇ ಒಂದು ಕೂಡ ಕೇವಲ ನಮಗೆ ಬಾಯಲ್ಲಿ ಮಾತ್ರ ಮುಗಿದು ಹೋಗಬಾರದು, ಮತ್ತು ನಮ್ಮ ಜೀವನದಲ್ಲಿ ಅನುಭವ ಬರಬೇಕು. ಪಾಪ ಅನ್ನುವುದು ಕಾಡುವುದೇ ಒಬ್ಬ ವ್ಯಕ್ತಿಗೆ ಮನಸ್ಸಿನಲ್ಲಿ ಮೂಡುವಂತಹ ನಾನಾ ವಿಧವಾದಂತಹ ದುಃಖಗಳು, ಅಂದರೆ ಡಿಪ್ರೆಷನ್ಗಳು, ಅದೇ ರೀತಿ ನಾನಾ ವಿಧವಾದಂತಹ ಉದ್ವಿಗ್ನತೆಗಳು, ಟೆನ್ಷನ್. ಈ ನಾನಾ ವಿಧವಾದ ಉದ್ವಿಗ್ನತೆಗಳು ಅಥವಾ ಈ ಡಿಪ್ರೆಷನ್, ಖಿನ್ನತೆಗಳು, ದುಃಖಗಳು ನಮಗೆ ಪರಿಹಾರ ಆಯಿತು ಅಂತ ಹೇಳಿದರೆ, ಅಂದರೆ ಅದು ಎರಡು ರೀತಿಯಿಂದಿರಬಹುದು. ಒಂದೇನೆಂದರೆ ಹೊರಗಿನಿಂದ ನಮಗೆ ಕಷ್ಟ ಪರಿಹಾರ ಆಗುವ ಮೂಲಕ, ಅಂದರೆ ಹೊರಗಿನಿಂದ ದುಡ್ಡಿಲ್ಲ, ಕಾಸಿಲ್ಲ, ತುಂಬ ಕಷ್ಟದಲ್ಲಿ ಬಿದ್ದಿದ್ದೇನೆ, ಆ ಸಂದರ್ಭದಲ್ಲಿ ನನಗೆ ದುಡ್ಡು ಕಾಸು ಸಿಕ್ತು. ಅಥವಾ ನನಗೆ ಯಾರೋ ಆಸರೆ ಇಲ್ಲ ಅಂತ ನಾನು ದುಃಖ ಪಡ್ತಾ ಇದ್ದೇನೆ, ಯಾರೋ ನನಗೆ ಆಸರೆಯನ್ನು ತಂದುಕೊಟ್ರು, ಅಂದರೆ ಆಸರೆಯಾಗಿ ನಿಂತರು. ಹೀಗೆ ಹೊರಗಿನಿಂದ ನನಗೆ ಕಷ್ಟ ಪರಿಹಾರ ಆಗುವ ಮೂಲಕ ನನಗೆ ಪಾಪ ಪರಿಹಾರ ಆಗ್ಬೋದು, ಅಂದರೆ ಮನಸ್ಸಿನಲ್ಲಿ ನೆಮ್ಮದಿ ಆಗ್ಬೋದು. ಎರಡನೆಯದ್ದೇನು ಅಂತ ಹೇಳಿದರೆ, ಹೊರಗಿನಿಂದ ಸಮಸ್ಯೆಗಳಾಗೇ ಇರಬಹುದು, ಆದರೆ ನನ್ನ ಮನಸ್ಸಿನಲ್ಲಿ ಮಾತ್ರ ದುಃಖ ಆಗದೇ ಇರುವುದು. ಯಾಕಂತ ಹೇಳಿದರೆ ಆ ಎಲ್ಲ ಕಷ್ಟಗಳನ್ನು ನಾನು ಪಾಸಿಟಿವ್ ಆಗಿ ತಗೊಳ್ತಾ ಇದ್ದೇನೆ. ಒಳಗಿನಿಂದ ಪಾಸಿಟಿವ್ ಆಗಿ ನಾನು ಒಳಗಿನಿಂದ ಚಿಂತನೆಯನ್ನು ಮಾಡ್ತಾ ಇರುವುದಾಗಿ, ಧನಾತ್ಮಕವಾಗಿ ಒಳಗಿನಿಂದ ಚಿಂತನೆಯನ್ನು ಮಾಡ್ತಾ ಇದ್ದರೆ ಯಾವುದೂ ದುಃಖಕ್ಕೆ ಕಾರಣ ಆಗೋದಿಲ್ಲ. ಇವಾಗ ಉದಾಹರಣೆಗೆ ಹೇಳೋದಾದರೆ, ಒಬ್ಬ ವ್ಯಕ್ತಿ ಹಸಿವಿನಿಂದ ಬಳಲ್ತಾ ಇದ್ದಾನೆ ಅಂತ ಹೇಳಲಿ. ಹಸಿವಿನಿಂದ ಬಳಲಬೇಕಾದ್ರೆ ಅವನಿಗೆ ದುಃಖ ಆಗುತ್ತದ, ಸುಖ ಆಗುತ್ತದ? ಇದು ಅವನ ಮನಸ್ಸಿನ ಚಿಂತನೆಯ ಮೇಲೆ ಅವಲಂಬಿಸಿಕೊಂಡಿದೆ, ಎರಡೂ ಕೂಡ. ಉದಾಹರಣೆಗೆ ಹೇಳೋದಾಗಿದ್ದರೆ, ಇವಾಗ ಅವನು ಅದನ್ನು ಧನಾತ್ಮಕವಾಗಿ, ಅಂದರೆ ಪಾಸಿಟಿವ್ ಆಗಿ ಒಳಗಿನಿಂದ ಥಿಂಕ್ ಮಾಡ್ತಾ ಇದ್ದಾನೆ, ಯೋಚನೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಆಗ ಅವನಿಗೆ ಸಂತೋಷವೇ ಉಂಟಾಗುತ್ತೆ. ಉದಾಹರಣೆಗೆ ಹೇಳೋದಾದರೆ, ಇವಾಗ ಅವನು ಉಪವಾಸ ಮಾಡ್ತಾ ಅಂದರೆ ಅದು ಹಸಿವಿನಿಂದ ಬಳಲುತ್ತಾ ಇದ್ದಾನೆ, ಆಹಾರ ಇಲ್ಲ. ಹಾಗಿದ್ರೂ ಕೂಡ ಒಳಗಿನಿಂದ ಅವನಿಗೆ ಪಾಸಿಟಿವ್ ಅಂತ ಹೇಳಿದರೆ, ಇರಲಿ ದೇವರು ಒಳ್ಳೆಯದೇ ಮಾಡ್ದ, ಯಾಕಂತ ಹೇಳಿದರೆ ತಿಂದು ತಿಂದು ನೀನು ದಪ್ಪ ಆಗಿದೆಯಾ, ಅದಕ್ಕೆ ಸ್ವಲ್ಪ ಆಹಾರ ಕಮ್ಮಿ ಮಾಡ್ಕೋ, ಸ್ವಲ್ಪ ತೆಳ್ಳಗಾಗ್ತೀಯ ನೀನು ಅಂತ ಹೇಳಿ ದೇವರು ಈ ರೀತಿ ಮಾಡ್ತಾ ಇದ್ದಾನೆ. ಅಥವಾ ಅಯ್ಯೋ ಯಾವ ಜನ್ಮದಲ್ಲಿ ಇವತ್ತು ಯಾರಿಗೆ ಆಹಾರ ತೆಗೆದಿದ್ನೋ ಏನೋ, ಯಾರ ಆಹಾರ ಕಿತ್ಕೊಂಡಿದ್ನೇನೋ, ಅದಕ್ಕೆ ಇವತ್ತು ದೇವರ ಆಹಾರ ನನಗೆ ಕೊಡ್ತಾ ಇಲ್ಲ. ಅಥವಾ ಇನ್ನೊಂದು ರೀತಿಯಿಂದ ಇವನು ಚಿಂತನೆಯನ್ನು ಮಾಡ್ಬೋದು, ಇಲ್ಲ ದೇವರು ಎಲ್ಲ ಒಳ್ಳೆಯದಕ್ಕೆ ಮಾಡ್ತಾನೆ, ಯಾಕೂ ನನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ, ಯಾಕೋ ಇವತ್ತು ದೇವರ ಆಹಾರ ಕೊಡ್ತಾ ಇಲ್ಲ, ಒಳ್ಳೆಯದಾಯಿತು ಬಿಡಿ ಅಂತ. ಅಥವಾ ಇನ್ನೊಂದು ರೀತಿಯಿಂದೆಲ್ಲ ಚಿಂತನೆ ಮಾಡ್ಬೋದು, ಇವತ್ತು ಏಕಾದಶಿ ಅಲ್ವಾ, ಏಕಾದಶಿ ಆಹಾರ ಬಿಟ್ಟರೆ ದೇವರಿಗೆ ಅತ್ಯಂತ ಪ್ರೀತಿಗೆ ಕಾರಣವಾಗುತ್ತೆ, ಅದಕ್ಕೆ ಏಕಾದಶಿಯಿಂದಾಗಿ ನಾನಿವತ್ತು ಹಸಿವಿನಲ್ಲಿದ್ದೇನೆ ಅಂತ ಹೇಳಿದ್ರೆ ಏನೂ ತೊಂದರೆ ಇಲ್ಲ, ಒಳ್ಳೆಯದಾಯಿತು ದೇವ್ರ ಪ್ರೀತಿಗೋಸ್ಕರವೇ. ನೋಡಿ, ಈ ರೀತಿ ಯಾವಾಗ ತಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾನೆ, ಹಸಿವು ಅನ್ನುವಂಥದ್ದು ಅವನಿಗೆ ದುಃಖಕ್ಕೆ ಕಾರಣವಾಗೋಲ್ಲ. ದೈಹಿಕವಾದ ಬಳಲಿಕೆ ಇರಬಹುದು, ಆದರೆ ಮಾನಸಿಕವಾಗಿ ಅವನಿಗೆ ಬಳಲಿಕೆ ಉಂಟಾಗೋದಿಲ್ಲ. ಯಾವತ್ತು ನಮ್ಮ ಈ ದೈಹಿಕವಾದ ವೀಕ್ನೆಸ್ ಏನಿದೆ ಅದಕ್ಕೆ ಕಾರಣವಾಗಿರುವಂಥದ್ದೇ ನಮ್ಮ ಮಾನಸಿಕವಾದ ವೀಕ್ನೆಸ್. ನನಗಾಗೋಲ್ಲ, ನನ್ನ ಕೈಲಿ ಶಕ್ತಿ ಇಲ್ಲ. ಯಾವಾಗ ನಾವು ಮಾನಸಿಕವಾಗಿ ವೀಕ್ ಆಗ್ತೇವೆ ಆವಾಗ ದೈಹಿಕವಾಗಿ ವೀಕ್ ಆಗ್ತೇವೆ. ಆ ಕಾರಣದಿಂದಾಗಿ ನಮಗೆ ದೈಹಿಕವಾದ ದೃಢತೆಯನ್ನು ತಂದುಕೊಡುವ ಮೂಲಕ ಪಾಪವನ್ನು ಪರಿಹಾರ ಮಾಡುತ್ತದೆ. ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಸರಿಯಾಗಿ ಪಠನವನ್ನು ಮಾಡಿದರೆ, ಅಥವಾ ಹೊರಗಿನಿಂದ ನಮ್ಮ ಎಲ್ಲ ಪಾಪಗಳಿಗೆ ಅಂದರೆ ಕಷ್ಟಕ್ಕೆ ಕಾರಣವಾಗಿರುವ ತೊಂದರೆಗಳನ್ನು ಪರಿಹಾರ ಮಾಡುತ್ತದೆ. ಎರಡನೇದೇನು ಅಂದರೆ ಭಯ ಅಂದರೆ ಅದೇ ಟೆನ್ಷನ್ನಿಂದಲೇ ಉಂಟಾಗುವಂಥದ್ದು. ಈ ಭಯವನ್ನು ನಿವಾರಣೆ ಮಾಡುತ್ತದೆ. ಯಾಕಂದರೆ ಜ್ಞಾನವನ್ನು ತಂದುಕೊಡುವ ಮೂಲಕ. ಯಾವತ್ತೂ ಜ್ಞಾನ ಭಯಕ್ಕೆ ನಿವಾರಕ, ಭಯಕ್ಕೆ ಮಧ್ಯೆ ಜ್ಞಾನ. ಕತ್ತಲೆಯಲ್ಲಿ ಕಾಲಿಡಬೇಕಾದ್ರೆ ಭಯ ಆಗಲಿಕ್ಕೆ ಕಾರಣ ಏನು ಅಂದರೆ ಏನುಂಟೋ ಗೊತ್ತಿಲ್ಲ ಅಲ್ಲಿ ಅಂತ, ಕಾಲಿಟ್ಟರೆ ಏನುಂಟೋ ಗೊತ್ತಿಲ್ಲ ಅಂತ, ಬ್ಯಾಟ್ರಿ ಬಿಟ್ಟುವ ಕಾಣಿಸ್ತಾ ಇದೆ ಅಂದರೆ ಜ್ಞಾನ ಭಯ ನಿವಾರಕ. ಅಂತಹ ಜ್ಞಾನವನ್ನು ತಂದುಕೊಡುತ್ತದೆ ಈ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಾರಾಯಣವನ್ನು ಭಕ್ತಿಯುಕ್ತವಾಗಿ ನಾವು ಮಾಡ್ತಾ ಇದ್ದರೆ ಅಂತ ಹೇಳ್ತಾ ಸ್ಪಷ್ಟವಾಗಿ ಭೀಷ್ಮಾಚಾರ್ಯರು ತಿಳಿಸ್ತಾರೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ನೋಡು ಧರ್ಮರಾಜ, ನಾನು ಮುಂದೆ ಹೇಳಲಿಕ್ಕಿರುವಂತಹ ವಿಷ್ಣುವಿನ 1000 ನಾಮಗಳೇನಿದೆ
ಇದು ಕೇವಲ ಗುರುತಿಸ್ಲಿಕ್ಕೋಸ್ಕರ ಇರುವ ಹೆಸರುಗಳಲ್ಲ. ಯಾವ ರೀತಿ ಈ ಲೋಕದಲ್ಲಿ ನಾವು ನೋಡ್ತೇವೆ, ರಾಮಪ್ಪ, ಭೀಮಪ್ಪ, ಕೃಷ್ಣಪ್ಪ, ಇವೆಲ್ಲ ಏನು ಅಂತ ಹೇಳಿದ್ರೆ ಗುರುತಿಸಲಿಕ್ಕೆ. ಈ ಮನುಷ್ಯನಿಗಿಂತ ಆ ಮನುಷ್ಯ ಬೇರೆಯಾಗಿ ನಮಗೆ ಗುರುತಿಸಬೇಕಲ್ವ, ಅದಕ್ಕೋಸ್ಕರ ಒಂದು ಹೆಸರಿಟ್ಟಿದ್ದಷ್ಟೇ. ವಾಸ್ತವಿಕವಾಗಿ ಭೀಮಪ್ಪ ಅಂದರೆ ಭೀಮನಾಗಿಲ್ಲ, ರಾಮಪ್ಪ ಅಂದರೆ ಆ ಹೆಸರಿಗೂ ಆ ಅರ್ಥಕ್ಕೂ ಏನು ಸಂಬಂಧ ಇರುವುದಿಲ್ಲ. ಇವಾಗ ಉದಾಹರಣೆಗೆ ಹೇಳಬೇಕಾದ್ರೆ ಪೂರ್ಣಿಮಾ ಅಂತ ನಾವು ಹೆಸರಿಟ್ಟಿರ್ಬೋದು, ಆದರೆ ಅವಳು ಪೂರ್ಣಿಮೆಯ ಚಂದ್ರನಾಗಿಲ್ಲದೆ ಇರ್ಬೋದು, ಕಪ್ಪಾಗಿರ್ಬೋದು. ಈ ರೀತಿ ಕ್ಷೀರಸಾಗರ ಭಟ್ಟ ಅಂತ ಹೆಸರಿಟ್ಟಿರ್ಬೋದು, ಆದರೆ ಅವ್ರ ಮನೆಯಲ್ಲಿ ಒಂದು ಲೋಟ ಹಾಲು ಇಲ್ಲದೆ ಇರ್ಬೋದು. ಕಾರಣ ಏನಂದರೆ ಆ ಹೆಸರಿಗೂ ಅವ್ರಿಗೂ ಸಂಬಂಧ ಇರೋಲ್ಲ, ಗುರುತಿಸ್ಲಿಕ್ಕೆ ಮಾತ್ರ ಇರುವುದು. ಆದರೆ ದೇವರ ಹೆಸರುಗಳ ಹಾಗಲ್ವಂದೆ. ವಿಷ್ಣು ಸಹಸ್ರನಾಮದಲ್ಲಿ ಹೇಳಲಿಕ್ಕೆ ಹೊರಟಿರುವಂತಹ ಒಂದೊಂದು ನಾಮಗಳು, ಇವಾಗ ನಾವು ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಅಂತ ಹೇಳುವಂತಹ ಒಂದು ವಿಶ್ವ ಎನ್ನುವಂತಹ ಶಬ್ದ, ವಿಶ್ವಾಯ ನಮಃ, ದೇವರ ಗುಣಗಳನ್ನು ಹೇಳ್ತಾ ಇದೆ. ಅಂದರೆ ದೇವರು ಎಷ್ಟು ಒಳ್ಳೆಯವನಿದ್ದಾನೆ ಅಂತ, ಆ ದೇವರ ಒಳ್ಳೆಯತನವನ್ನು ಹೇಳಲಿಕ್ಕೆ ಹೊರಟಿರುವುದದು. ಅದು ಏನು ವಿಚಿತ್ರ ಅಂತೇಳಿದರೆ, ಇದನ್ನು ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ ಅಡೂರು ಅಂತ ಕೇರಳದಲ್ಲಿ ಅಲ್ಲಿ ಹೋದಾಗ ಇದೇ ವೇದದ ವಿಷಯದಲ್ಲಿ ಚರ್ಚೆ ನಡೀತು, ವಿದ್ವಾಂಸರಿಗೂ ಮಧ್ವಾಚಾರ್ಯರಿಗೂ. ಆ ಸಂದರ್ಭದಲ್ಲಿ ಆ ವಿದ್ವಾಂಸರು ವೇದದ ಮಂತ್ರಕ್ಕೆ ಒಂದು ಅರ್ಥವನ್ನು ಹೇಳಿದರು, ಮಧ್ವಾಚಾರ್ಯರು ಅದೇ ವೇದದ ಮಂತ್ರಕ್ಕೆ ಇನ್ನೊಂದು ಅರ್ಥವನ್ನು ಹೇಳಿದರು. ಆಗ ಅಲ್ಲಿದ್ದ ವಿದ್ವಾಂಸರಲ್ಲಿ ಹೇಳಿದ್ರಂತೆ, ನೀವು ಹೇಳಿದ ಅರ್ಥ ಅಲ್ಲ ಅಂತ. ಅದಕ್ಕೆ ಮಧ್ವಾಚಾರ್ಯರು ಹೇಳ್ತಾರೆ, ಇಲ್ಲಪ್ಪ, ನೀವು ಹೇಳಿದ ಅರ್ಥವೂ ಸರಿ, ನಾನು ಹೇಳಿದ ಅರ್ಥವೂ ಸರಿ. ಯಾಕಂದರೆ ವೇದದ ಒಂದೊಂದು ಮಂತ್ರಕ್ಕೆ ಮೂರು ಅರ್ಥಗಳಿರ್ತದೆ, ಮಿನಿಮಮ್ 3 ಅರ್ಥ. ಮಹಾಭಾರತದ ಒಂದೊಂದು ಶ್ಲೋಕಕ್ಕೆ 10 ಅರ್ಥ ಇರ್ತದೆ. ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ 100 ಅರ್ಥಗಳಿರ್ತದೆ ಅಂತ ಹೇಳಿದ್ರಂತೆ. ಹೌದಾ, 100 ಅರ್ಥನ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ ಹೇಳಿ ನೋಡೋಣ ಅಂತ ಹೇಳಿದಾಗ ಮಧ್ವಾಚಾರ್ಯರು ಮೊದಲನೆಯ ನಾಮ ವಿಶ್ವಂ ಅಂತ, ಆ ವಿಶ್ವ ಶಬ್ದಕ್ಕೆ 100 ಅರ್ಥವನ್ನು ಸಂಸ್ಕೃತದ ವ್ಯಾಕರಣವನ್ನು ಬಳಸಿಕೊಂಡು ಹೇಳ್ಕೊಂಡು ಹೋದರೆ ಸುಸ್ತಾಗೋದ್ರಂತೆ ಅಲ್ಲಿಂದ ವಿದ್ವಾಂಸರು. ಅಂದರೆ ಅಂತಹ ಜ್ಞಾನಿಗಳು, ಮಧ್ವಾಚಾರ್ಯರಂತಹ ದೇವತಾಂಶರು ಆ 100 ಅರ್ಥವನ್ನು ಗ್ರಹಿಸಬಲ್ಲರು. ನಮಗೆ ಒಂದರ್ಥ ಆದರೂ ಗೊತ್ತಾಗಬೇಕು, ಕಡೆಯ ಪಕ್ಷ ಆ ವಿಷ್ಣು ಸಹಸ್ರನಾಮದಲ್ಲಿರುವಂತಹ ಒಂದರ್ಥ. ಅದು ಏನು ಹೇಳ್ತಾ ಇದೆ? ದೇವರ ಹೊಗಳಿಕೆ, ದೇವರು ಎಷ್ಟು ಒಳ್ಳೆಯವನು ಅಂತ. ಆದರೆ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾದದ್ದು ಇದೊಂದೇ ಅರ್ಥ ಅಲ್ಲ. ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಗಳಿಗೆ 100 ಅರ್ಥ. ಅಂದರೆ ಅರ್ಥಾತ್ ನಾನು ಒಂದು ವಿಶ್ವಾಯ ನಮಃ ಅಂತ ಹೇಳಿದರೆ ದೇವರ 100 ಒಳ್ಳೆ ಗುಣ ಹೇಳಿದಾಗೆ. ದೇವರು ಅಷ್ಟು ಒಳ್ಳೆಯವನಿದ್ದಾನೆ, 100 ಪಟ್ಟು ಒಳ್ಳೆಯವನಿದ್ದಾನೆ. ಇನ್ನೊಂದು ವಿಷ್ಣವೇ ನಮಃ, ವಿಶ್ವಂ ವಿಷ್ಣುರ್ವ ಷಟ್, ವಿಷ್ಣು ಅಂತ ಹೇಳಿದೆ ಅಂದರೆ ಮತ್ತೆ ಇನ್ನೂ 100 ಗುಣಗಳಿಂದ ದೇವರು ಒಳ್ಳೆಯವನು. ಈ ರೀತಿ ನಾನು ವಿಷ್ಣು ಸಹಸ್ರನಾಮದ 1000 ನಾಮಗಳನ್ನು ಹೇಳಿದೆ ಅಂದರೆ ಕಡೆಯವರೆಗೆ ಸರ್ವಪ್ರಹರಣಾಯುಧ ಅಂತ ಕಡೆಯದ್ದು ಹೇಳಿದೆ ಅಂತ ಹೇಳಿದರೆ ಆಗ ದೇವರ 1,00,000 ಒಳ್ಳೆಯ ಗುಣಗಳನ್ನು ಹೇಳಿದಾಗಾಯಿತು. ದೇವರು 1,00,000 ಒಳ್ಳೆಯ ಗುಣಗಳಿಂದ ಕೂಡಿದಾನು, ಅಷ್ಟು ಒಳ್ಳೆಯವನಿದ್ದಾನೆ. ಇದೇ ಈ ವಿಷ್ಣು ಸಹಸ್ರನಾಮ. ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶ ಮಾಡಿರುವ ಮಹಾಭಾರತದಲ್ಲಿ ಬಂದಿರುವಂತಹ ಈ ವಿಷ್ಣು ಸಹಸ್ರನಾಮದ ವೈಶಿಷ್ಟ್ಯವೇ ಇದು. 1,00,000 ದೇವರ ಸ್ತೋತ್ರವನ್ನು, ದೇವರ ಹೊಗಳಿಕೆಯನ್ನು ನಾವು ಮಾಡಿದಾಗತ್ತೆ. ಅದರಿಂದಾಗಿ ಹೇಳ್ತಾರೆ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಇದು ನಮಗೆ ಗೊತ್ತಿಲ್ಲಪ್ಪ, ಜ್ಞಾನಿಗಳಲ್ಲಿ ದೇವತೆಗಳು, ಜ್ಞಾನಿಗಳು ಈ ವಿಷ್ಣು ಸಹಸ್ರನಾಮವನ್ನೇ ಪಠನೆಯನ್ನು ಮಾಡ್ತಾ ಅವರು ವಿಶ್ವಾಯ ನಮಃ ಅಂತ ಹೇಳುವ ಮೂಲಕ ದೇವರ 100 ಗುಣಗಳನ್ನು ಚಿಂತನೆ ಮಾಡ್ತಾರೆ. ವಿಷ್ಣವೇ ನಮಃ ಅಂತೇಳಿ ಮತ್ತೆ 100 ಗುಣಗಳನ್ನು ಚಿಂತನೆ ಮಾಡ್ತಾರೆ. ಅಂದರೆ ಎಷ್ಟು ಒಳ್ಳೆಯವನಿದ್ದಾನೆ ಅದೆಲ್ಲ ಆ ಶಬ್ದ ಹೇಳ್ತಾ ಇದೆ. ಸಂಸ್ಕೃತದ ಒಂದೊಂದು ಶಬ್ದಗಳು ಕೂಡ 100 ಅರ್ಥದಿಂದ ಕೂಡಿಕೊಂಡಿದೆ. ಋಷಿಭೀಹಿ ಪರಿಗೀತಾನೆ, ಇದು ಯಾರು ಹೇಳಿದ್ದಲ್ಲ, ಋಷಿಗಳು ಹೇಳಿರುವಂಥದ್ದು, ವೇದ ಮಂತ್ರಗಳಲ್ಲಿ ಕೊಂಡಾಡಿರುವಂಥದ್ದು. ಅದನ್ನು ಇಲ್ಲಿ ಸರಳ ಭಾಷೆಯಲ್ಲಿ ಹೇಳ್ತಾ ಇರುವಂಥದ್ದಷ್ಟೇ ಅಂತ ಹೇಳ್ತಾರೆ. ಇದು ಯಾಕೋಸ್ಕರ ನಾನು ಹೇಳ್ತೇನೆ ಅಂತ ಹೇಳಿದರೆ ವಕ್ಷ್ಯಾಮಿ ಭೂತಯೇ, ಒಳ್ಳೆಯದಕ್ಕೋಸ್ಕರ. ಯಾರು ಈ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಾರೆ ಅವ್ರಿಗೆ ಒಳ್ಳೆಯದಾಗಬೇಕು, ಯಾರಿದನ್ನು ಕೇಳ್ತಾರೆ ಅವ್ರಿಗೆ ಒಳ್ಳೆಯದಾಗಬೇಕು, ಇಡೀ ಜಗತ್ತಿಗೆ ಒಳ್ಳೆಯದಾಗಬೇಕು, ಸಜ್ಜನರಿಗೆ ಒಳ್ಳೆಯದಾಗಬೇಕು. ಅದಕ್ಕೋಸ್ಕರ ನಾನಿದನ್ನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿ ಇದರ ಋಷಿ ಅಂದರೆ ಯಾವುದೇ ನಾವು ಒಂದು ಸ್ತೋತ್ರ ಮಂತ್ರಗಳನ್ನು ಹೇಳಬೇಕಾದರೆ ಅಂಥ ಸ್ತೋತ್ರ ಮಂತ್ರವನ್ನು ನಮಗೆ ಕೊಟ್ಟಂತಹ ಮಹಾತ್ಮರನ್ನು ನಾವು ಸ್ಮರಣೆ ಮಾಡಬೇಕು ಬೇಡವೋ? ಅದೇ ವೇದವ್ಯಾಸರು. ಅದಕ್ಕೆ ವೇದವ್ಯಾಸ ಋಷಿ ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ
ಇದು ಬರಿಯ ಸ್ತೋತ್ರ ಅಲ್ಲ, ಮಹಾಮಂತ್ರ ಇದು, ದಿವ್ಯವಾದದ್ದು. ಯಾಕಿದನ್ನು ದಿವ್ಯವಾದದ್ದು ಅಂತ ಹೇಳ್ತಾರೆ ಅಂದರೆ, ಮನುಷ್ಯ ಲೋಕದಲ್ಲಿ ಇದನ್ನು ಪಠನ ಮಾಡುವುದಕ್ಕಿಂತಲೂ ಹೆಚ್ಚು ದೇವಲೋಕದಲ್ಲಿ ಇದನ್ನು ಪಠನೆ ಮಾಡ್ತಾರೆ ಅಂತ. ದೇವತೆಗಳು ಇದನ್ನು ಸದಾ ಸ್ತೋತ್ರವನ್ನು ಪಠನ ಮಾಡಿ ಆ ಭಗವಂತನ 100 ಗುಣಗಳನ್ನು ಚಿಂತನೆಯನ್ನು ಮಾಡ್ತಾ ಇರ್ತಾರಂತೆ. ಅದಕ್ಕೆ ದಿವ್ಯವಾದ ಸ್ತೋತ್ರ ಇದು. ಅದಕ್ಕೆ ವಿಷ್ಣುರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಭಗವಾನ್ ವೇದವ್ಯಾಸ ಋಷಿ. ಯಾಕೆ ಭಗವಾನ್ ಅಂತ ಹೇಳುವಂತಂದರೆ, ಸಾಮಾನ್ಯ ನಮ್ಮ ಮನುಷ್ಯರೆಲ್ಲ ಅವರು ವೇದವ್ಯಾಸರು, ಸಾಕ್ಷಾತ್ ಭಗವಂತ ಅಂತ ಭಗವಂತನ ಅವತಾರವಾದ ವೇದವ್ಯಾಸರೇ ಋಷಿಗಳು ಅಂತ ಹೇಳಿ ನಾವು ತಲೆಯನ್ನು ಮುಟ್ಕೊಳ್ಬೇಕು. ಯಾಕಂದರೆ ವೇದವ್ಯಾಸರೇ, ನಿಮ್ಮನ್ನು ನಾನು ತಲೆ ಮೇಲೆ ಧರಿಸ್ತೇನೆ, ಯಾಕಂದರೆ ನಮ್ಮಂಥ ಪಾಪಿಗಳ ಉದ್ಧಾರಕ್ಕೋಸ್ಕರ ಇಂತಹ ಸ್ತೋತ್ರವನ್ನು ಕೊಟ್ಟಿದ್ದೀರಲ್ವ, ಅದಕ್ಕೋಸ್ಕರ ನಿಮ್ಮನ್ನು ತಲೆ ಮೇಲೆ ನಾನು ಹೊತ್ತುಕೊಳ್ತೇನೆ ಅಂತ ನಾವು ವೇದವ್ಯಾಸರನ್ನು ಸ್ಮರಣೆ ಮಾಡಲೇಬೇಕು. ಅನುಷ್ಟುಪ್ ಛಂದಃ. ಇನ್ನು ನಾವು ಯಾವುದೇ ಒಂದು ಸ್ತೋತ್ರವನ್ನು ಪಠನೆ ಮಾಡಬೇಕಾದ್ರೆ ಅದರಲ್ಲಿ ಅಕ್ಷರ ಗಣನೆ ಬಹಳ ಮುಖ್ಯ ಸಂಸ್ಕೃತದಲ್ಲಿ. ಆ ಅಕ್ಷರಗಳು ಸುಮ್ಮನೆ ಅಲ್ಲ, ಮತ್ತು ಅಕ್ಷರ ಗಣನೆಯಿಂದಾಗಿ ಒಂದೊಂದು ಛಂದಸ್ಸುಗಳು, ಆ ಛಂದಸ್ಸಿಗೆ ಇಂತಿಂಥ ದೇವತೆಗಳು ಅಂತ. ಅಂತಹ ಅನುಷ್ಟುಪ್ ಛಂದಸ್ಸಿನ ದೇವತೆಗಳು, ಆ ದೇವತೆಗಳು ಕೂತು ನನ್ನ ನಾಲಿಗೆಯಲ್ಲಿ ಈ ಸ್ತೋತ್ರವನ್ನು ತಪ್ಪಿಲ್ಲದಂತೆ ಅಲ್ಪಪ್ರಾಣ, ಮಹಾಪ್ರಾಣ, ದೀರ್ಘ, ಹ್ರಸ್ವ ಮುಂತಾದ ಎಲ್ಲ ಏನಿದೆ ಉಚ್ಚಾರಣೆ ಅದನ್ನು ಸ್ಪಷ್ಟವಾಗಿ ಮಾಡಿಸಲಿ ಅಂತ ಹೇಳಿ ಅನುಷ್ಟುಪ್ ಛಂದಃ ಶ್ರೀ ವಿಶ್ವರೂಪಿ ಶ್ರೀ ಮಹಾವಿಷ್ಣುರ್ದೇವತಾ. ಬರೀ ಮಹಾವಿಷ್ಣು ದೇವತಾ ಅಂದರೆ ಎದೆಯ ಮೇಲೆ ಕೈ ಇಟ್ಟುಕೊಂಡು ನಾನು ನನ್ನ ಹೃದಯ ಕಮಲದಲ್ಲಿ ನನ್ನ ಒಳಗೆ ಯಾವ ದೇವರನ್ನು ನಾನು ಸ್ತೋತ್ರವನ್ನು ಮಾಡ್ತಾ ಇದ್ದೇನೆ ಅಂತೇಳಿದರೆ ಮಹಾವಿಷ್ಣುವನ್ನು. ಎಂತಹ ಮಹಾವಿಷ್ಣು ಅಂತೇಳಿದರೆ ಅಂತಿಂಥವನಲ್ಲ, ವಿಶ್ವರೂಪಿ ಶ್ರೀ ಮಹಾವಿಷ್ಣುರ್ ದೇವತಾ ಅಂತ ಹೇಳ್ತಾರೆ. ಯಾರು ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದ್ನೋ, ಅಣು ರೇಣು ತೃಣ ಕಾಷ್ಟ ಪ್ರತಿಯೊಂದರಲ್ಲೂ ತಾನು ಕೂತಿದ್ದೇನೆ, ನನ್ನ ಮಹಿಮೆ ಅಚಿಂತ್ಯವಾದದ್ದು ಅಪಾರವಾದದ್ದು ಅಂತ ಯಾವ ಭಗವಂತ ಹೇಳಿದ್ನೋ ಅಂಥ ಅಚಿಂತ್ಯವಾದ ಅಪಾರವಾದ ಮಹಿಮೆಗಳನ್ನು ಹಾಡಿ ಹೊಗಳುವ ಮಂತ್ರಗಳಿದು, ನಾಮಗಳಿದು. ಅಂತಹ ಆ ನಾಮವನ್ನು ನಾನು ಪಠನೆಯನ್ನು ಮಾಡ್ತೇನೆ ಅಂತ ಇಷ್ಟು ನಾವು ಪ್ರತಿಜ್ಞೆಯನ್ನು ಮಾಡಿ ನಂತರ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ನಾವು ಹೇಳಬೇಕಾದದ್ದು. ಹೇಳುವುದಕ್ಕಿಂತ ಮುಂಚೆ ಕೆಲವು ಸ್ಪಷ್ಟವಾಗಿ ನಾವು ನಿಯಮಗಳನ್ನು ತಿಳ್ಕೊಳ್ಬೇಕು. ಒಂದೇನೆಂದರೆ ವಿಷ್ಣು ಸಹಸ್ರನಾಮದ ಉಚ್ಚಾರಣೆ ಸ್ಪಷ್ಟವಾಗಿರಬೇಕು. ಈ ಕಾರಣದಿಂದಲೇ ಹಿಂದಿಂದ ಒಂದು ರೂಢಿಯಲ್ಲಿತ್ತು, ಹೆಂಗಸರು ಹೇಳಬಾರ್ದು, ಬೇರೆ ಜಾತಿಯವರು ಹೇಳಬಾರ್ದು. ಇದೆಲ್ಲ ಶಾಸ್ತ್ರದಲ್ಲಿರುವುದಲ್ಲ. ಶಾಸ್ತ್ರದಲ್ಲಿ ಸ್ತ್ರೀಯರು ಹೇಳಬಾರದು ಅಂತೇನಿಲ್ಲ, ಅಥವಾ ಬ್ರಾಹ್ಮಣರು ಮಾತ್ರ ಹೇಳಬೇಕು ಅಂತಲೂ ಏನಿಲ್ಲ. ಆದರೆ ಒಂದಂತೂ ಇದೆ, ಬ್ರಾಹ್ಮಣರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ಯಾರೇ ಜಾತಿಯವರಾಗಿರ್ಬೋದು, ಉಚ್ಚಾರಣೆ ಮಾತ್ರ ಸ್ಪಷ್ಟವಾಗಿರಬೇಕು. ಯಾಕಂದರೆ ಸಂಸ್ಕೃತದಲ್ಲಿ ಅಲ್ಪಪ್ರಾಣವನ್ನು ಮಹಾಪ್ರಾಣ ಮಾಡಿದರೆ, ಹ್ರಸ್ವವನ್ನು ದೀರ್ಘ ಮಾಡಿದರೆ ಅರ್ಥ ವ್ಯತ್ಯಾಸ ಆಗುತ್ತೆ. ಆವಾಗ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಠನವೇ ನಮಗೆ ಪುಣ್ಯದ ಬದಲಿಗೆ ಪಾಪವನ್ನು ತಂದುಕೊಡ್ಬೋದು. ಅದಕ್ಕಾಗಿ ಉಚ್ಚಾರಣೆ ಸ್ಪಷ್ಟ ಇರಬಹುದು. ಉಚ್ಚಾರಣೆ ಸ್ಪಷ್ಟ ಬರದೇ ಇದ್ದರೆ ಉಚ್ಚಾರಣೆಯನ್ನು ಮಾಡದೆ ಬರೀ ಅರ್ಥವನ್ನು ಮಾತ್ರ ನಾವು ಚಿಂತನೆ ಮಾಡಿದರೂ ಫಲ ಬರುತ್ತದೆ. ಎರಡನೆಯದ್ದೇನು ಅಂತ ಹೇಳಿದರೆ ಭಕ್ತಿಯಿಂದ ಕೂಡ್ಕೊಂಡಿರಬೇಕು, ಅದು ಬಹಳ ಮುಖ್ಯವಾದದ್ದು. ಮೂರನೆಯದ್ದೇನು ಅಂದರೆ ಅರ್ಥ ಚಿಂತನೆಯಿಂದ ಸಹಿತವಾಗಿ ಆದಷ್ಟು ನಾವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ಒಳ್ಳೆಯದು. ಮತ್ತೇನು ಅಂತ ಹೇಳಿದರೆ ಬರೀ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಅಂತ ಈ ರೀತಿ ಹೇಳುವುದಕ್ಕಿಂತಲೂ ಕೂಡ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದರೆ ವಿಶ್ವಾಯ ನಮಃ, ವಿಷ್ಣವೇ ನಮಃ, ವಷಟ್ಕಾರ ಅಂದರೆ ನಮಃ ಶಬ್ದದೊಂದಿಗೆ, ಅಂದರೆ ವಿಶ್ವಂ ವಿಷ್ಣುರ್ ವಷಟ್. ಇದೇನು ಅಂದರೆ ಬರೀ ವಿಶ್ವ ವಿಷ್ಣು ವಷಟ್ಕಾರ ಭೂತ. ಇದು ಯಾಗಂತ ಹೇಳಿದರೆ ಶಾಲೆಯಲ್ಲಿ ಮಾಸ್ಟ್ರು ಅಟೆಂಡೆನ್ಸ್ ಕೂಗಿದಾಗೆ ಹಾಗೆ ನಾವು ಹೇಳಿದಾಗುತ್ತೆ. ನಿಜವಾಗಿಯೂ ಕೂಡ ನಾವು ಚೆನ್ನಾಗಿ ವಿಷ್ಣು ಸಹಸ್ರನಾಮವಾದ ಫಲವನ್ನು ಪಡಿಬೇಕು ಅಂತ ಹೇಳಿದರೆ ಅದರೊಟ್ಟಿಗೆ ನಮಃ ಶಬ್ದವನ್ನು ಸೇರಿಸಬೇಕು. ಅಂದರೆ ವಿಶ್ವರೂಪಿಯಾದ ವಿಷ್ಣುವಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ, ವಿಷ್ಣು ರೂಪಿಯಾದ ವಿಷ್ಣುವಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ, ವಷಟ್ಕಾರ ರೂಪಿಯಾದ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಈ ರೀತಿ ಆ ನಮಃ ಎಂಬ ಶಬ್ದದೊಟ್ಟಿಗೆ ವಿಷ್ಣು ಸಹಸ್ರನಾಮವನ್ನು ನಾವು ಪಾರಾಯಣವನ್ನು ಮಾಡಿದರೆ ಅತ್ಯಂತ ಫಲ ಉಂಟು. ಆ ರೀತಿ ಈ ವಿಷ್ಣು ಸಹಸ್ರನಾಮದ ಸ್ತೋತ್ರವನ್ನು ನಾವು ಪಠನೆಯನ್ನು ಮಾಡಬೇಕು. ಪಠನೆಯನ್ನು ಮಾಡಿದರೆ ನಿಜವಾಗಿಯೂ ಕೂಡ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ನಾವಿಲ್ಲಿ ಬಂದು ಏನು ಮಾಡಬೇಕಾಗಿದೆಯೋ ಅದು ಮಾಡಿದಾಗತ್ತೆ. ಇದು ಪ್ರತಿಯೊಂದು ಕಡೆಯೂ ಉಪಯೋಗಿಸಬೇಕಾದದ್ದು ಅಂತ ಭೀಷ್ಮಾಚಾರ್ಯರು ಹೇಳಿದಾಗೆ ಪೂಜೆಯಲ್ಲಿರಬಹುದು, ಜಪದಲ್ಲಿರಬಹುದು, ಯಜ್ಞದಲ್ಲಿರಬಹುದು,
ಅಥವಾ ಧ್ಯಾನದಲ್ಲಿರಬಹುದು, ಎಲ್ಲ ಕಡೆಯೂ ಇದರ ಅರ್ಥ ಚಿಂತನೆ ನಡಿಬೇಕು. ಆ ರೀತಿ ಆಗಲಿ ಅನ್ನುವಂತಹ ಉದ್ದೇಶದಿಂದಾಗಿ ಇನ್ನು ಮುಂದೆ ಆ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಗಳ ಸರಳವಾದ ಅರ್ಥ ಚಿಂತನೆ, ಅಂದರೆ ಬೇಕಾದಷ್ಟು ಅರ್ಥಗಳಿದೆ, ಅದರಲ್ಲಿ ಸಾಮಾನ್ಯವಾಗಿ ನಮಗೆ ಯಾವುದು ಕೂಡಲೇ ಅರ್ಥ ಆಗತ್ತೋ ಅಂತಹ ಅರ್ಥಗಳ ಚಿಂತನೆಯನ್ನು ಇನ್ನು ಮುಂದೆ ನಾವು ನಡೆಸ್ಕೊಂಡು ಹೋಗೋಣ.